इत्थं विदां गृहस्थानाम् अरण्यवासिनाञ्च इत्थं विदां गृहस्थानाम् अरण्यवासिनाश्च समानमार्गत्वे अमृतत्वफले च सति समानमार्गत्वे अमृतत्वफले च सति अरण्यवासिनां विज्ञानार्थक्यं प्राप्तम् अरण्यवासिनां विज्ञानार्थक्यं प्राप्तम् ಇದು ಪೂರ್ವಪಕ್ಷ ಇದು ಈ ರೀತಿ ಇದ್ದಂತಹ ಗೃಹಸ್ಥರಿಗೂ ಮತ್ತು ಅರಣ್ಯವಾಸಿಗಳಾಗಿರುವ ವಾನಪ್ರಸ್ಥರಿಗೂ ಮಾರ್ಗ ಸಮಾನವಾಗಿರುವಾಗ ಅಮೃತತ್ವ ಫಲವೂ ಆಗತ್ತೆ ಅಂತಾದಾಗ ಅರಣ್ಯವಾಸಿಗಳಿಗೆ ವಿದ್ಯೆ ಬೇಕಿಲ್ಲ ಅಂತ ಆಗತ್ತಲ್ಲ. ಅರಣ್ಯವಾಸ ಇದ್ಬಿಟ್ರೆ ಸಾಕು, ಅಷ್ಟಕ್ಕೆ ಅವರಿಗೆ ಆಗತ್ತೆ. ಗೃಹಸ್ಥರಿಗೆ ಮಾತ್ರ ಉಪಾಸನೆ ಇರಬೇಕು. ಅವರು ಅರಣ್ಯದಲ್ಲಿ ವಾಸವಾಗಿದ್ದರೆ ಸಾಕು, ಉಪಾಸನೆ ಮಾಡಬೇಕು ಅಂತ ಏನಿಲ್ಲ. ಇಬ್ಬರಿಗೂ ಸಮಾನ ಮಾರ್ಗ ಅಂತಾದ್ಮೇಲೆ ಅವ್ರಿಗೆ ವಿದ್ಯೆ ಏನು ಇಳ್ದೇನೆ ಆಗತ್ತೆ ಅಂತ ಆಯ್ತಲ್ಲ. ಅವಾಗ ಏನಾಗುತ್ತೆ? ತಥಾಚ ಶ್ರುತಿ ವಿರೋಧ. ಅವ್ರಿಗೆ ವಿದ್ಯೆ ಇಲ್ಲದೆ ಉಪಾಸನೆ ಇಲ್ಲದೆ ಆ ಬ್ರಹ್ಮಲೋಕ ಪ್ರಾಪ್ತಿ ಆಗುತ್ತೆ, ಶ್ರುತಿ ವಿರೋಧ ಆಗುತ್ತೆ. ಏನ್ ಶ್ರುತಿ? ನತತ್ವ ದಕ್ಷಿಣಾಯಂತಿ ನಾವಿದ್ವಾಂಸ ತಪಸ್ವಿನಃ ಇತಿ. ದಕ್ಷಿಣ ಮಾರ್ಗದ ಹೋಗುವವರು ಆ ಬ್ರಹ್ಮಲೋಕಕ್ಕೆ ಹೋಗಲ್ಲ, ಉಪಾಸಕರು ಅಲ್ಲದೆ ಇದ್ದವರು ಹೋಗಲ್ಲ ಅಂತ ಹೇಳ್ತಾ ಇದ್ದಾರೆ. ಈ ಉಪಾಸಕ ಅಲ್ಲದೆ ಇದ್ದವರು ಆತ್ಮಸ್ಥರಿಗೂ ಬ್ರಹ್ಮಲೋಕ ಹೇಳ್ತಾ ಇದ್ದೀರಾ. ಅರಣ್ಯವಾಸ ಮಾಡ್ಕೊಂಡಿದ್ದೇ ಸಾಕು ಅಂತ ಅಷ್ಟು ಮಾತ್ರಕ್ಕೆ ಹೇಳ್ತಾರೆ, ಸರಿ ಆಗ್ಲಿಲ್ವಲ್ಲ ಅಂತ ಅಷ್ಟೇ. ಏನಂ ಅವಿದಿತೋ ನ ಭುನಕ್ತಿ ಇತ್ಯ ವಿರುದ್ಧಂ. ಸಹ ದೇವಯಾನ ಮಾರ್ಗವು ಇವನ ತಿಳಿದೇ ಇದ್ದವನಂತ ಇವನನ್ನ ಕಾಪಾಡುವುದಿಲ್ಲ. ಉಪಾಸಕನನ್ನೇ ಕಾಪಾಡುತ್ತೆ ಹೊರತು ದೇವಯಾನ ಮಾರ್ಗ ಉಪಾಸಕನ ಅಲ್ಲದೆ ಇದ್ದವನು ಕಾಪಾಡೋಲ್ಲ ಅನ್ನೋ ಅದಕ್ಕೆ ಆಗುತ್ತಲ್ಲ ಅಂತ. ನಾ ಆಭೂತ ಸಂಪ್ರವಸ್ಥಾನ ಅಮೃತತ್ವೇನ ವೀಕ್ಷಿತತ್ವಾದ್. ಯಾಕೋ ಇದು ಇದು ಸಿದ್ಧಾಂತ ಸರಿಯಾಗೇ ಇಲ್ಲ, ಅಂತ ಇಲ್ಲ. ಆಭೂತ ಸಂಪ್ರವಸ್ಥಾನ ಅಮೃತತ್ವ ಆಗುವಂತ ಇರ್ಬೋದು. ಪ್ರಶ್ನೆ ಏನೋ, ಅರಣ್ಯವಾಸಿಗಳಿಗೆ ವಿದ್ಯಾ ಅನರ್ಥಕ್ಯವಾಗುತ್ತಲ್ಲ, ಅದು ಉತ್ತರ ಕೊಡ್ತಾನೆ ಇಲ್ಲ. ಹೌದು, ಅಮೃತತ್ವ ಆಭೂತ ಸಂಪ್ರವಸ್ಥಾನ ಆಭೂತ ಸಂಪ್ರವಸ್ಥಾನಸ್ಯ ಯಾವ ಸ್ಥಾನ ಭೂತಗಳೆಲ್ಲ ಪ್ರಳಯವಾಗುವವರೆಗೂ ಇರುತ್ತದೆಯೋ, ಭೂತಗಳ ಪ್ರಳಯವಾಗುವಿರತಕ್ಕಂತಹ ಸ್ಥಾನವೇ ಅಮೃತತ್ವ ಸ್ಥಾನ ಅಂತ ಹೇಳಿ ಹೇಳ್ಬೇಕು ಅಂತ ಇಷ್ಟಪಟ್ಕೊಂಡಿದ್ದೇನೆ. ಇದರಿಂದ ಅದಕ್ಕೆ ಉತ್ತರ ಇದ್ದ ಆಯ್ತು. ಏನೋ ಹೇಳಿದ್ರು ಭಾಷೆಗಾರರು. ಆಭೂತ ಸಂಪ್ರವಸ್ಥಾನ ಅಂದ್ರೆ ಪಂಚಭೂತಗಳು ಪ್ರಳಯವಾಗುವವರೆಗೂ ಯಾವ ಸ್ಥಾನ ಇರುತ್ತದೆಯೋ ಆ ಸ್ಥಾನ ಅಮೃತತ್ವ ಅಂತ ಹೇಳ್ಬೇಕು ಅಂದ್ಕೊಂಡಿದೆ. ತತ್ರೈವ ಉಕ್ತಂ ಪೌರಾಣಿಕೈಃ ಆಭೂತ ಸಂಪ್ರವಸ್ಥಾನ ಅಮೃತತ್ವಂ ಹಿ ಭಾಷ್ಯತೆ ಇತಿ. ಅಲ್ಲೇ ಆ ರೀತಿ ಹೇಳಿದೆ, ಆಭೂತ ಸಂಪ್ರವಸ್ಥಾನವನ್ನು ಅಮೃತತ್ವವಾಗಿ ಹೇಳುತ್ತೆ. ವಿಷ್ಣು ಪುರಾಣದಲ್ಲೂ ಕೂಡ ಸ್ಪಷ್ಟವಾಗಿ ಯಾವ ಸ್ಥಾನ ಭೂತಗಳು ಪ್ರಳಯವಾಗುವವರೆಗೂ ಇರುತ್ತದೆಯೋ ಆ ಸ್ಥಾನವನ್ನು ಅಮೃತತ್ವ ಅಂತ ಹೇಳ್ತಾರೆ ಅಂತ. ಇಲ್ಲಿ ಯಾವ್ದು ಅಮೃತತ್ವ ಹೇಳ್ತಾರೆ ವಿಚಾರ ಅಲ್ಲೇ ಇಲ್ಲ. ವಾನಪ್ರಸ್ಥರಿಗೆ ಉಪಾಸನೆ ಇಲ್ಲದೆ ಅಮೃತತ್ವ ಸಿಕ್ಬಿಡುತ್ತಲ್ಲ ಅಂತಿದ್ದಕ್ಕೆ ಉತ್ತರ ಕೊಡ್ಲೇ ಇಲ್ಲ. ಹೆಚ್ಚ ಆತ್ಯಂತಿಕ ಅಮೃತತ್ವಂ ತದಪೇಕ್ಷೆಯ ನ ತತ್ರ ದಕ್ಷಿಣಾಯಂತಿ ಏನ ಮವಿದಿತೋ ನ ಭುನಕ್ತಿ ಇತ್ಯಾದ್ಯಾಶ್ರಯೋ ನ ವಿರೋಧ. ಇದು ಸರಿಯಿಲ್ಲ, ಈ ವಾಕ್ಯ ಹೊಂದಲ್ಲ. ಆತ್ಯಂತಿಕ ಅಮೃತತ್ವ ಏನಿದೆಯಲ್ಲ, ಬ್ರಹ್ಮಜ್ಞಾನ ಬರುವಂತ ಅಮೃತ, ಅದನ್ನ ಇಟ್ಕೊಂಡು ನತತ್ವ ದಕ್ಷಿಣಾಯಂತಿ ಇವನನ್ನ ಯಾರು ಈ ಉಪಾಸಕರ ಅಲ್ಲದೆ ಕಾಪಾಡೋದ ಅಂತ ಈ ಶ್ರುತಿಗಳು ಬಂದಿದೆ ಅಂತ ಆದ್ದರಿಂದ ಇದು ವಿರುದ್ಧವೇನು. ಅದನ್ನ ಇಟ್ಕೊಂಡು ಬಂದಂತ ಅಲ್ಲೇ ಅಲ್ಲ. ಶ್ರುತಿ ಆತ್ಯಂತಿಕ ಅಮೃತತ್ವವನ್ನು ಇಟ್ಕೊಂಡು ನತತ್ವ ದಕ್ಷಿಣಾಯಂತಿ ಬಂದದ್ದು ಅಲ್ಲ. ಅದು ಏನೋ ಆಗಿದೆ ಭಾಷ್ಯವಾಕ್ಯ. ಇದು ಇದು ಎಷ್ಟು ಭಾಷ್ಯವಾಕ್ಯ ಎಲ್ಲ ವಿರುದ್ಧ. ಸ್ವಾಮಿಗಳು ಏನು ಇದಕ್ಕೆ ಇದು ಮಾಡ್ಲೇ ಇದಪ್ಪ. ಸುಮ್ಮನೆ ಇದು ಮುಖ್ಯ ಅಮೃತತ್ವ ಅಲ್ಲ. ಸರಿ, ಇಲ್ಲಿ ವಿದ್ಯಾನರ್ಥಕ್ಯ ಅಂತಂದ್ರೆ ಆತ್ಮಜ್ಞಾನ ಅರ್ಥಕ್ಯ ಹಂಗಾಯ್ತು. ಇಲ್ಲಿ ಅಮೃತತ್ವ ಫಲ ಇಬ್ಬರಿಗಾದ್ರೆ ಆತ್ಮಜ್ಞಾನವಿಲ್ಲದೆ ಅಮೃತತ್ವ ಆಗ್ಬಿಡುತ್ತಲ್ಲ ಅಂತ ಆ ರೀತಿ ಪ್ರಶ್ನೆ ಮಾಡಿದ್ದಾರೆ. ನಿಂತ್ಕೋಬೇಕು ಅವ್ರಿಗೆ ಪ್ರಶ್ನೆ. ಅನ್ವಯರಿಗೂ ಸಮಾನ ಮಾರ್ಗತ್ವೇ ಅಮೃತತ್ವ ಫಲ ಸತಿ, ಅವ್ರಿಗೂ ಅಮೃತತ್ವ ಆಗತ್ತೆ ಅಂತ ಆದ್ರೆ ನಿಂತ್ಕೋಬೇಕು. ಅವಾಗ ಆತ್ಮಜ್ಞಾನ ದಂಡ ಅಂತ ಆಗುತ್ತಲ್ಲ ಅಂತ ಮಾಡ್ಬೇಕು. ಆದ್ರೆ ನತತ್ವ ದಕ್ಷಿಣಾಯಂತಿ ನಾವಿಂದ ಅದು ಹೊಂದಲ್ಲ. ಅವಿದ್ವಾಂಸನ ಉಪಾಸಕರ ಎದ್ದು ಹೋಗಲ್ಲ ಅಂತ ಅರ್ಥ.
ನ ಚ ಪುನರಾವರ್ತತೆ ನ ಚ ಪುನರಾವರ್ತತೆ ಇಮಂ ಮಾನವಮಾವರ್ತನಾವರ್ತಂತೆ ಇತ್ಯಾದಿ ಶ್ರುತಿ ವಿರೋಧ ಇತಿ ಚೇತ್ ನ ಪುನರಾವರ್ತಂತೆ ಇಮಂ ಮಾನವಾವರ್ತನಾವರ್ತಂತೆ ಇತ್ಯಾದಿ ವಿರೋಧಃ ಇದೆ. ಅವರು ಮತ್ತೆ ವಾಪಸ್ ಬರೋದಿಲ್ಲ ಅಂತ ಒಂದು ವಾಕ್ಯ ಇದೆ. ಯಾರೋ ಬ್ರಹ್ಮಲೋಕಕ್ಕೆ ಹೋದವರು ಈ ಮಾನವಕ್ಕೆ ಬರೋದಿಲ್ಲ ಅದು ಈ ಶ್ರುತಿ ವಿರೋಧವಾಗುತ್ತಲ್ಲ ನಾ ಇಮಂ ಮಾನವಮಿತಿ ವಿಶೇಷಣಾತ್ ಇಮಂ ಮಾನವಮಿತಿ ವಿಶೇಷಣಾತ್ ತೇಷಾಂ ಇಹ ನ ಪುನರಾವರ್ತಿರಸ್ತಿ ಇತಿ ಚ. ತೇಷಾಂ ಪುನರಾವರ್ತಿರಸ್ತಿ ಇತಿ ಚ. ಈ ಮಾನವ ಬರೋದಿಲ್ಲ ಅಂತ ವಿಶೇಷ ವಿರೋಧದಿಂದಲೂ ಅವರಿಗೆ ಇಲ್ಲಿ ಪುನರಾವರ್ತಿ ಇಲ್ಲ ಅಂತ ಹೇಳೋದ್ರಿಂದಲೂ ಕೂಡ ಇದು ಹೊಂದೋದಿಲ್ಲ. ಮಾನವ ಅಂತ ಹೇಳ್ತಾ ಇದ್ದೆ ಅಷ್ಟೇ, ಈ ಮಾನವ ಕಲ್ಪ ಬರೋಲ್ಲ, ಇಲ್ಲಿಗೆ ಬರಲ್ಲ ಅಂತ ಅಷ್ಟು ಈ ರೀತಿ ಹೇಳ್ತಾ ಇದೆ. ಬರೋದೇ ಇಲ್ಲ ಅಂತ ಅರ್ಥ ಅಲ್ಲ ಅಂತ ಮಾಡ್ತಾ ಇದ್ದಾರೆ. ಅವ್ರು ಬಂದೇ ಬರ್ತಾರೆ, ಈ ಕಲ್ಪ ಬರಲ್ಲ ಅಷ್ಟೇ ಅರ್ಥ ಅಂತ. ಇದು ಏಕಾಂತೇನೈವ ನಾವರ್ತೇರನ್ ಯದಿ ಹಿ ಏಕಾಂತೇನೈವ ನಾವರ್ತೇರನ್ ಇಮಂ ಮಾನವಂ ಇಹ ಇತಿ ವಿಶೇಷಣಂ ಅನರ್ಥಕಂ ಸ್ಯಾತ್. ಇಮಂ ಮಾನವಂ ಇಹ ಇತಿ ವಿಶೇಷಣಂ ಅನರ್ಥಕಂ ಸ್ಯಾತ್. ಒಂದು ವೇಳೆ ಏಕಾಂತವಾಗಿ ಅವರು ಬರೋದೇ ಇಲ್ಲ ಅಂತ ಆಗಿದ್ರೆ ಇಮಂ ಮಾನವ ಇಹ ಅನ್ನೋ ವಿಶೇಷಣ ವ್ಯರ್ಥ ಆಗತ್ತೆ, ದಂಡ ಆಗತ್ತೆ, ಈಗ ಹೊಂದೋದೇ ಇಲ್ಲ. ಇಮಂ ಇಹ ಇತಿ ಆಕೃತಿ ಮಾತ್ರ ಮುಚ್ಯತೆ ಇತಿ ಚೇತ್. ಇಮಂ ಇಹ ಇತಿ ಆಕೃತಿ ಮಾತ್ರ ಮುಚ್ಯತೆ ಇತಿ ಚೇತ್. ಅಲ್ಲ, ದಿನ ಅನ್ನೋದು ಹೇಗೆ ಎಲ್ಲಾ ದಿನಕ್ಕೂ ಸೇರಿದ್ದೋ ಇಮಂ ಇಹ ಅನ್ನೋದು ಆಕೃತಿ, ಇಲ್ಲಿ ಯಾವಾಗ್ಲೂ ಬರಲ್ಲ ಅಂತ ಅರ್ಥ. ಈ ಕಲ್ಪದಲ್ಲಿ ನೀವು ಯಾಕೆ ಅರ್ಥ ಸಂಕೋಚ ಮಾಡ್ತೀರಾ? ಯಾವತ್ತಿಗೂ ಇಲ್ಲಿ ಬರೋಲ್ಲ, ಈ ಮಾನವ ಬರೋಲ್ಲ ಅಂತ ಹಾಗೆ ಅರ್ಥ ಮಾಡುವ. ಆಕೃತಿ ಅಂದ್ರೆ ಜಾತಿ, ಜಾತಿ ಅರ್ಥ ಇಟ್ಕೊಬಿಡಿ, ಬರೀ ಈ ಕಲ್ಪದಲ್ಲಿ ಮಾತ್ರ ಮಾಡ್ಕೋಬೇಡಿ. ಪೂರ್ತಿ ಯಾವತ್ತೂ ಬರಲ್ಲ ಅಂತ ಅರ್ಥ ಮಾಡ್ಕೊಂಡು ಏನಾಗುತ್ತೆ ಅಂದ್ರೆ ಅನಾವೃತ್ತಿ ಶಬ್ದೇನೀವ ನಿತ್ಯ ಅನಾವೃತ್ತರ್ಥಸ್ಯ ಪ್ರತೀತತ್ವಾತ್ ಆಕೃತಿ ಕಲ್ಪನಾ ಅನರ್ಥಿಕ. ಬರೋಲ್ಲ ಅನ್ನೋದ್ರಿಂದಲೇ ಅವ್ರು ಬರೋದಿಲ್ಲ ಅಂತ ತೀರ್ಮಾನ ಆಗೋದ್ರಿಂದ ಮತ್ತೆ ಆಕೃತಿ ಕಲ್ಪನೆ ಮಾಡೋದು ದಂಡ ಆಗತ್ತೆ. ನಾವರ್ತಂತೆ ನಾವರ್ತಂತೆ ಸಾಕು, ಇಮಮ್ಮಾನಂ ಇಹ ಹೇಳೋ ಅವಶ್ಯಕತೆ ಇಲ್ಲ. ಅವಾಗ ನಾವರ್ತಂತೆ ಅಂತ ಸಾಕು, ಅದರಲ್ಲಿಯೇ ಆಕೃತಿ ಅರ್ಥ ಬಂದ್ಬಿಡುತ್ತೆ. ಆದ್ರಿಂದ ಯಹ ಇಮಂ ಆಕೃತಿ ಅಲ್ಲ, ಈ ಕಲ್ಪನೆ ಬರಲ್ಲ ಅಂತ ಅರ್ಥ ಮಾಡ್ಬೇಕು. ಅತಃ ಇಮಂ ಯಹ ಇತಿ ವಿಶೇಷಣ ಅರ್ಥವತ್ವಾಯ ಅತಃ ಇಮಂ ಇಹ ಇತಿ ವಿಶೇಷಣ ಅರ್ಥವತ್ವಾಯ ಅನ್ಯತ್ರ ಆವರ್ತಿ ಕಲ್ಪನೀಯ. ಅನ್ಯತ್ರ ಆವರ್ತಿ ಕಲ್ಪನೀಯ. ಇಲ್ಲಿ ಇಹ ಇಮಂ ಈ ಮಾನವಕ್ಕೆ ಇಲ್ಲಿಗೆ ಅಂತ ಹೇಳ್ತಾ ಇರೋದ್ರಿಂದ ಇನ್ನೊಂದು ಕಲ್ಪದಲ್ಲಿ ಇನ್ನೊಂದು ಮಾನವ ಕಲ್ಪಕ್ಕೆ ಬರ್ತಾರೆ ಅಂತ ಕಲ್ಪಿಸ್ಬೇಕು. ಜ್ಞಾನವಾಗುವವರೆಗೂ ಅವ್ರಿಗೆ ಮೋಕ್ಷವಿಲ್ಲ, ಆತ್ಮಜ್ಞಾನ ಆದ್ರೆ ಬರಲ್ಲ ಅಷ್ಟೇ ಹೊರತು ಬರೀ ಬ್ರಹ್ಮಲೋಕಕ್ಕೆ ಹೋದ್ರೆ ಬರಲ್ಲ ಅಂತ ಅರ್ಥ ಮಾಡಬಾರ್ದು. ನತ್ ಸದೇಕಮೇವ ದ್ವಿತೀಯಂ ಇತ್ಯೇವಂ ಪ್ರತ್ಯಯವತಾಂ ಮೂರ್ಧನ್ಯಾನಾಡ್ಯ ಅರ್ಚಿರಾದಿ ಮಾರ್ಗೇಣ ಗಮನಂ. ಸತ್ತೆಂಬ ಎರಡೆಂಬುದಿಲ್ಲದೆ ಇರೋ ಒಂದೇ ಎಂಬ ಜ್ಞಾನ ಇದೆಯಲ್ಲ, ಆ ಜ್ಞಾನವನ್ನು ಉಳ್ಳಂಥವರಿಗೆ ಮೂರ್ಧನ್ಯ ನಾಡಿನ ಅರ್ಚಿರಾದಿ ಮೇಲೆ ಹೋಗೋದಿಲ್ಲ. ಸದೇಕಮೇವ ದ್ವಿತೀಯಂ ಅಂತ ತಿಳ್ಕೊಂಡವರು ಎಲ್ಲೂ ಹೋಗೋದೇ ಇಲ್ಲ. ಸಸ್ಯ ಪ್ರಾಣಾಕ್ರಮ ಮೂರ್ಧನ್ಯ ನಾಡಿಯಿಂದ ಹೋಗುವಂತ ಬ್ರಹ್ಮಲೋಕದ ಮಾರ್ಗ ಉಪಾಸಕರಿಗೆ, ಇಲ್ಲಿಯೇ ಸತ್ಯಂಬ ಅದ್ವಿತೀಯವಾದ ಬ್ರಹ್ಮನ್ ಕಂಡುಕೊಂಡವರಿಗೆ ಇಲ್ಲಿಯೇ ಮೋಕ್ಷವಾಗುವುದರಿಂದ ಅವ್ರಿಗೆ ಹೋಗೋ ಪ್ರಶ್ನೆ ಬರಲಿಲ್ಲ, ಹೋಗೋದು ಅನ್ನೋದೇ ಇಲ್ಲ. ತಸ್ಮಾತ್ ತತ್ಸರ್ವಮಭವತ್ ತಸ್ಯ ಪ್ರಾಣಾತ್ಕ್ರಾಮಂತೆ ತತ್ರೈವ ಸಮವನೀಯಂತೆ ಇತ್ಯಾದಿ ಶ್ರುತಿಭ್ಯಃ. ಬ್ರಹ್ಮವೇ ಆಗ್ಬಿಟ್ಟು ಬ್ರಹ್ಮ ಒಂದಾಗ್ತಾರೆ, ಅವರಿಂದ ಅವ್ರು ಎಲ್ಲವೂ ಆಗ್ಬಿಟ್ಟ, ಅವನು ಬ್ರಹ್ಮ ಎಲ್ಲವೂ ಆಯಿತು, ಅವನ ಪ್ರಾಣ ಉತ್ಕ್ರಾಂತವಾಗುವುದಿಲ್ಲ, ಇಲ್ಲಿಯೇ ಎಲ್ಲ ಅಡಗತ್ತೆ. ಇದೇ ಮೊದಲ ಶ್ರುತಿಗಳಿಂದ ತತ್ವಜ್ಞಾನಿಗೆ ಗತಿ ಇಲ್ಲ, ಉಪಾಸಕರಿಗೆ ಗತಿ. ಉಪಾಸಕರು ಹೋಗ್ತಾರೆ, ಬ್ರಹ್ಮಲೋಕಕ್ಕೆ ಹೋಗ್ತಾರೆ, ಅಲ್ಲಿ ಎಷ್ಟೋ ಕಲ್ಪದವರೆಗೆ ಇರ್ತಾರೆ, ಆಮೇಲೆ ವಾಪಸ್ ಬರ್ತಾರೆ. ಜ್ಞಾನ ಆಗದೆ ಹೋದ್ರೆ, ಜ್ಞಾನ ಆದರೆ ಅಲ್ಲೇ ಮುಕ್ತರಾಗ್ತಾರೆ, ಜ್ಞಾನ ಆಗದೆ ಹೋದ್ರೆ ಅವರು ತಿರುಗಿ ವಾಪಸ್ ಬರ್ತಾರೆ ಅಂತ ಅರ್ಥ ಮಾಡ್ಬೇಕು. ನನು ತಸ್ಮಾತ್ ಜೀವಾತ್ ಉಚ್ಚಕ್ರಮಿಶೋ ಪ್ರಾಣಾಃ ನೋತ್ಕ್ರಾಮಂತಿ ಸಹೈವ ಗಚ್ಚಂತಿ ಇತ್ಯಯಮರ್ಥಃ ಕಲ್ಪ್ಯತೆ ಇತಿ ಚೇತ್. ಅಲ್ಲರಿ ಆ ಜೀವನಿಂದ ಅಂದ್ರೆ ಉಚ್ಚಕ್ರಮಿಶೋ ಉತ್ಕ್ರಾಂತಿ ಆಗ್ಬೇಕು ಹೊರಟಂತಹ ಜೀವನಿಂದ ಪ್ರಾಣ ಹೋಗಲ್ಲ ಅಂತ ಅರ್ಥವೇ ಹೊರತು, ಆ ಬಿಟ್ಟು ಹೋಗಲ್ಲ ಅಂತ ಅರ್ಥವೇ ಹೊರತು, ಮತ್ತೆ ಜೊತೆಯಲ್ಲೇ ಹೋಗುತ್ತೆ ಅಂತ ಅರ್ಥವೇ ಹೊರತು ಪ್ರಾಣವೇ ಹೋಗಲ್ಲ ಅಂತ ಅರ್ಥ ಮಾಡಬೇಡಿ ಅಂತ
ನೃತಸ್ಯ ಪ್ರಾಣ ಉತ್ಕ್ರಾಮಂತಿನಿಗೆ ಆ ಜೀವನ ಬಿಟ್ಟು ಪ್ರಾಣ ಮಾತ್ರ ಹೋಗಲ್ಲ ಅಂತ ಅರ್ಥ ಮಾಡ್ಬೇಕೆ ಹೊರತು ಜೊತೆಯಲ್ಲೇ ಹೋಗುತ್ತೆ ಅಂತ ಅರ್ಥ ಮಾಡ್ಬೇಕೆ ಹೊರತು ಹೋಗೋದೇನೆ ಅಂತ ಅರ್ಥ ಮಾಡಬಾರ್ದು ಅಂತ ಪೂರ್ವಪಕ್ಷಿ ಆ ರೀತಿ ಅರ್ಥ ಮಾಡ್ತಾನೆ ವಾಕ್ಯಕ್ಕೆ. ಆ ಜೀವನನ್ನ ಒಂದು ಚಿಕ್ಕಮಿಷೋಹೋ ತಸ್ಮಾ ಜೀವ ಉತ್ಕ್ರಾಂತಿ ಹೊಂದಬೇಕು ಅಂತ ಅಂದ್ಕೊಂಡಂತಹ ಜೀವನಿಂದ ಪ್ರಾಣಿಗಳು ಉತ್ಕ್ರಾಂತಿ ಆಗಲ್ಲ, ಬಿಟ್ಟು ಹೋಗಲ್ಲ ಅಂತ ಅರ್ಥವೇ ಹೊರತು ಮತ್ತೇನರ್ಥ ಸಹೈವ ಗಚ್ಚತಿ ಜೊತೆಯಲ್ಲಿಯೇ ಹೋಗಕ್ಕೆ ಅಂತ ಅರ್ಥ ಮಾಡಿ ಅಂತಾನೆ. ಅತ್ಯವ ಸಮವನೀಯಂತೆ ವಿಶೇಷಣ ಅನರ್ಥಕ್ಯ. ಅತ್ರೈವ ಸಮವನೀಯಂತೆ ಇದು ವಿಶೇಷಣ ಅನರ್ಥಕ್ಯ. ಇಲ್ಲೇ ಅಡಗತ್ತೆ ಅಂತ ಬೇರೆ ಹೇಳ್ತಾ ಇದೆ. ಜೀವನ ಬಿಟ್ಟು ಹೋಗೋದಿಲ್ಲ, ಜೀವ ಸಮೇತ ಹೋಗತ್ತೆ ಅಂತ ಅರ್ಥ ಅಲ್ಲ. ಜೀವನೊಡನೆ ಇಲ್ಲಿಯೇ ಅಡಗತ್ತೆ, ಎಲ್ಲೂ ಹೋಗೋದಿಲ್ಲ ಅಂತ ಹೇಳಿ ಈ ರೀತಿ ವಾಕ್ಯ ಇರೋದ್ರಿಂದ ಜ್ಞಾನಿಗೆ ಉತ್ಕ್ರಾಂತಿ ಇಲ್ಲ, ಜನ್ಮಾಂತರ ಲೋಕಾಂತರ ಹೋಗೋದು ಅಂದಿಲ್ಲ. ಉಪಾಸಕರಿಗುಂಟು. ಉಪಾಸಕರು ಮೂರ್ಧನ್ಯ ನಾಡಿಯಿಂದ ಬ್ರಹ್ಮಲೋಕಕ್ಕೆ ಹೋಗ್ತಾರೆ, ಕರ್ಮಿಗಳು ಧೂಮಾದಿ ಮಾರ್ಗದಿಂದ ಪಿತೃಲೋಕಕ್ಕೆ ಹೋಗ್ತಾರೆ. ಈ ರೀತಿ ಅರ್ಥ ಮಾಡ್ಬೇಕೆ ಹೊರತು ಅವರು ಕೂಡ ಜ್ಞಾನವಿಲ್ಲದೆ ಮುಕ್ತರಾಗ್ತಾರೆ ಅಂತ ಅರ್ಥ ಮಾಡಬಾರ್ದು. ಉಪಾಸಕರು ಆತ್ಮಜ್ಞಾನವಿಲ್ಲದೆ ಮುಕ್ತರಾಗ್ತಾರೆ ಅಂತ ಅರ್ಥ ಮಾಡಬಾರ್ದು. ವಿಶೇಷ ಅರ್ಥಕ್ಕೆ ಅಲ್ವಾ? ಸರ್ವೇ ಸರ್ವೇ ಪ್ರಾಣ ಅನುಕ್ರಾಮಂತಿ ಸರ್ವೇ ಪ್ರಾಣಾಃ ಅನುಕ್ರಾಮಂತಿ ಇತಿ ಚ ಪ್ರಾಣಿರ್ಗಮನಸ್ಯ ಪ್ರಾಪ್ತತ್ವಾತ್ ಪ್ರಾಣೇರ್ಗಮನಸ್ಯ ಪ್ರಾಪ್ತತ್ವಾತ್ ಸಮುತ್ಕ್ರಾಮಂತಂ ಸರ್ವೇ ಪ್ರಾಣ ಅನುಕ್ರಾಮಂತಿ ಪ್ರಾಪ್ತ ಆಗ್ಬಿಟ್ಟಿದೆ. ಹೇಳೋ ಅವಶ್ಯಕತೆ ಇಲ್ಲ ಅಂತ ಜೀವ ಹೇಳುತ್ತಿರೋದನ್ನು ಅನುಸರಿಸಿ ಎಲ್ಲಾ ಪ್ರಾಣಿಗಳು ಜೊತೆ ಹೋಗಿಯೇ ಹೋಗುತ್ತವೆ ಅಂತ ಹೇಳಿ ಪ್ರಾಣಿಗಳೊಡನೆ ಹೋಗೋದು ಪ್ರಾಪ್ತವಾಗ್ಬಿಟ್ಟಿದೆ. ಯಾರಿಗೆ? ಉಪಾಸಕರಿಗೆ, ಕರ್ಮಿಗಳಿಗೆ. ತಸ್ಮಾತ್ ಉತ್ಕ್ರಾಮಂತಿ ಜನಾಶಂಕೈವ ಏಷ. ತಸ್ಮಾತ್ ಉತ್ಕ್ರಾಮಂತಿ ಜನಾಶಂಕೈವ ಏಷ. ಅವನನ್ನು ಬಿಟ್ಟು ಹೋಗುತ್ತೆ ಅನ್ನೋ ಸಂದೇಹವೇ ಬಂದಿಲ್ಲ. ಜೀವನ ಬಿಟ್ಟು ಬರೀ ಪ್ರಾಣಿಗಳು ಹೋಗುತ್ತವೆ ಸಂದೇಹವೇ ಬಂದಿಲ್ಲ. ಆ ಸಂದೇಹ ಬಂದಿದ್ದ ಆಗ್ಲಿಲ್ಲ ಅಂತ ಹೇಳೋಕೋಸ್ಕರ ಬಂದಿದೆ ಅಂತ ಹೇಳ್ಬೋದು. ಅದು ಯಾರಿಗೂ ಸಂಶಯವೇ ಇಲ್ಲ. ಜೀವ ಬೇರೆ, ಪ್ರಾಣಾದಿಗಳು ಬೇರೆ. ಬರೀ ಪ್ರಾಣಾದಿಗಳು ಜನ್ಮಾಂತರ ಲೋಕಾಂತರ ಹೋಗುತ್ತೆ, ಜೀವ ಮಾತ್ರ ಇಲ್ಲಿ ಅಡಗುತ್ತಾನೆ ಅಂತ ಹಾಗೆ ಅರ್ಥ ಮಾಡಕ್ ಬರೋದೇ ಇಲ್ಲ. ಹೋಗದೆ ಜೀವ ಸಮೇತವಾಗಿ ಪ್ರಾಣಿಗಳು ಹೋಗುತ್ತವೆ, ಇಲ್ಲ ಹೋಗೋದಿಲ್ವೇ ಹೊರತು ಜೀವ ಇಲ್ಲೇ ಇರ್ತಾನೆ, ಪ್ರಾಣಿಗಳು ಮಾತ್ರ ಹೋಗುತ್ತೆ ಅಂತೆಲ್ಲ ಅರ್ಥ ಮಾಡಕ್ ಬರೋದಿಲ್ಲ. ಆ ವಿಚಾರ ಇಲ್ವೇ ಇಲ್ಲ ಅಂತ ಸಂದೇಹವೇ ಇಲ್ಲ. ಯದಾಪಿ ಮೋಕ್ಷಸ್ಯ ಸಂಸಾರಗತಿ ವೈಲಕ್ಷಣ್ಯಾತ್ ಪ್ರಾಣಾನಾಂ ಜೀವೇನ ಸಹ ಗಮನಂ ಆಶಂಕ್ಯ ತಸ್ಮಾತ್ ನೋತ್ಕ್ರಾಮಂತಿ ಇತ್ಯುಚ್ಯತೆ. ತದಾಪಿ ತತ್ರೈವ ಸಮವನೀಯಂತೆ ಇತಿ ವಿಶೇಷಣಂ ಅನರ್ಥಕಂ ಸ್ಯಾತ್. ಯಾವಾಗಲಾದರೂ ಮೋಕ್ಷಸ್ಯ ಸಂಸಾರಗತಿ ವೈಲಕ್ಷಣ್ಯಾತ್, ಮೋಕ್ಷ ಬೇರೆ, ಮೋಕ್ಷಗತಿ ಬೇರೆ, ಸಂಸಾರ ಗತಿಯೇ ಬೇರೆ. ಬ್ರಹ್ಮಲೋಕಕ್ಕೆ ಹೋಗೋದು ಸಂಸಾರ ಗತಿಯೇ, ಚಂದ್ರಮಂಡಲಕ್ಕೆ ಹೋಗೋದು ಸಂಸಾರ ಗತಿಯೇ. ಎಲ್ಲೆಲ್ಲಿ ಗತಿ ಇದೆಯೋ ಅದೆಲ್ಲ ಸಂಸಾರವೇ. ದೇವತಾ ಜನ್ಮ ಆಗಲಿ, ಬ್ರಹ್ಮಲೋಕ ಜನ್ಮ ಆಗಲಿ, ಪಿತೃಲೋಕ ಜನ್ಮ ಆಗಲಿ, ಕ್ಷುದ್ಧ ಜಂತು ಆಗಲಿ ಅಥವಾ ಮನುಷ್ಯರಾಗಿ ಹುಟ್ಟುದಾಗಲಿ ಎಲ್ಲವೂ ಸಂಸಾರ ಗತಿಯೇ. ಮೋಕ್ಷಸ್ಯ ಸಂಸಾರ ಗತಿ ವೈಲಕ್ಷಣ್ಯ, ಮೋಕ್ಷವು ಸಂಸಾರ ಗತಿಗಿಂತ ವೈಲಕ್ಷಣ್ಯ ಅಂತ ಆದ್ರೆ ಪ್ರಾಣಾನಾಂ ಜೀವೇನ ಸಹ ಗಮನಾಶಂಕ್ಯ, ಪ್ರಾಣಿಗಳು ಜೀವನವನ್ನೇ ಹೋಗುತ್ತೆ ಅನ್ನೋ ಸಂದೇಹ ಇದೆಯಲ್ಲ, ಅದನ್ನ ಸಂದೇಹ ಹಾಕೊಂಡು ತಸ್ಮಾತ್ ನೋಕ್ರಾಮಂತಿ ಇತ್ಯುಚ್ಯತೆ. ಅವನಿಂದ ಪ್ರಾಣಗಳು ಹೋಗೋದಿಲ್ಲ ಅಂತ ಹೇಳ್ತಾರೆ ಅಂತ ಆದ್ರೆ ಅದಾಗ ಅತೀವ ಸಮವನಿ ಅಂತ ವಿಶೇಷಣ. ಅವಾಗ ಇಲ್ಲಿಯೇ ಅಡಗತ್ತೆ ಅನ್ನೋ ವಿಶೇಷಣ ವ್ಯರ್ಥ ಆಗತ್ತೆ. ಆ ಸಂದೇಹವೇ ಇಲ್ಲ. ಸಂದೇಹವೇ ಇದ್ದಿದ್ರೆ, ಜೀವನ ಬಿಟ್ಟು ಪ್ರಾಣಿಗಳು ಹೋಗುತ್ತೆ ಅಂತ ಸಂದೇಹ ಇದ್ದಿದ್ರೆ ಅವಾಗ ಇಲ್ಲಿಯೇ ಅಡಗತ್ತೆ ಅಂತ ಹೇಳಿದ್ರು ಹೇಳ್ಬಹುದಾಗಿತ್ತು ಆ ಅರ್ಥದಲ್ಲಿ. ಪ್ರಾಣಾನಾಂ ಜೀವೇನ ಸಹ ಗಮನ ಆಶಂಕ್ಯ. ಮೋಕ್ಷದ ಗತಿ ಸಂಸಾರಕ್ಕಿಂತ ವಿಲಕ್ಷಣವಾಗಿದೆ. ಅಲ್ಲಿ ಮೋಕ್ಷದಲ್ಲಿ ಹೋಗೋದು ಅನ್ನೋದು ಇಲ್ವೇ ಇಲ್ಲ. ಅದು ಇನ್ನೊಂದು ಪ್ರಕಾರ ಹೋಗೋದು. ಅಲ್ಲಿ ಪ್ರಾಣ ಹೋಗೋದಿಲ್ಲ, ಜೀವ ಮಾತ್ರ ಹೋಗ್ತಾನೆ ಮೋಕ್ಷದಲ್ಲಿ. ಇಲ್ಲಿ ಮಾತ್ರ ಪ್ರಾಣಗಳನ್ನೇ ಜೀವ ಹೋಗ್ತಾನೆ ಅಂತ ಈ ರೀತಿ ಇಟ್ಕೊಂಡು ಅದು ಆಗೋದಿಲ್ಲ ಅಂತ ಹೇಳ್ತಾ ಇದೆ ಅಂತಂದ್ರೆ ಅತೀವ ಸಮವನಿ ಅಂತ ವಿಶೇಷಣವಿರೋದ್ರಿಂದ ಈ ವಿಶೇಷಣವು ಇಲ್ಲಿ ವ್ಯರ್ಥವಾಗತ್ತೆ. ಮೋಕ್ಷದಲ್ಲಿ ಇಲ್ಲಿಯೇ ಅಡಗತ್ತೆ. ಮೋಕ್ಷವಾದಾಗ ಪ್ರಾಣಿಗಳು ಹೋಗುತ್ತವೆ, ಜೀವ ಮಾತ್ರ ಅಡಗ್ತಾನೆ ಅಂತ ಅರ್ಥ ಮಾಡಬಾರ್ದು. ಜೀವ ಮಾತ್ರ ಅಡಗ್ತಾನೆ, ಪ್ರಾಣ ಹೋಗುತ್ತೆ ಅಂತ ಅರ್ಥ ಮಾಡಿದ್ರೆ ಅತೀವ ಸಮವನಿ ಅಂತ ವಾಕ್ಯಕ್ಕೆ ಅರ್ಥವೇ ಇಲ್ಲ ಅಂತ ಆಗತ್ತೆ.
ಪ್ರಾಣಗಳು ಇಲ್ಲೇ ಅಡಗುತ್ತಿವೆ ಅಂತ ವಾಕ್ಯ ಇದೆ. ಆ ವಾಕ್ಯಕ್ಕೆ ಅರ್ಥ ಬರೋದೇ ಇಲ್ಲ. ಜ್ಞಾನಿಗೆಲ್ಲ ಇಲ್ಲೇ ಅಡಗುತ್ತೆ ಹೊರತು ಜೀವ ಮಾತ್ರ ಅಡಗುತ್ತೆ, ಪ್ರಾಣ ಹೋಗುತ್ತೆ. ಅದು ಉಪಾಸಕರಿಗೆ ಮಾತ್ರ ಜೀವ ಪ್ರಾಣ ಸಮೇತ ಹೋಗುತ್ತೆ. ಹೀಗೆಲ್ಲ ಇಲ್ಲ. अच्छा प्राणीर्वियुक्त गतिर्भवज्यते जीवत्वं वा ಪ್ರಾಣಿಗಳಿಂದ ವಿಯೋಗಗೊಂಡಾಗ ಅದು ಜೀವತ್ವವೂ ಇಲ್ಲ, ಅದಕ್ಕೆ ಗತಿಯೂ ಇಲ್ಲ. ಜೀವನಿಗೆ ಪ್ರಾಣ ವಿಯೋಗವಾದ್ರೆ ಅವನು ಗತಿಯೇ ಬರೋಲ್ಲ, ಪ್ರಶ್ನೆ ಬರಲ್ಲ. ಜೀವತ್ವ ಅನ್ನೋದು ಬರಲ್ಲ. ಜೀವತ್ವ ಬರ್ಬೇಕಾದ್ರೆ ಪ್ರಾಣ ಸಂಬಂಧ ಆದಾಗಲೇ ಜೀವತ್ವ. ಪ್ರಾಣ ಸಂಬಂಧ ಇದೆ ಹೋದ್ರೆ ಜೀವತ್ವವೂ ಇಲ್ಲ, ಪ್ರಾಣ ಸಂಬಂಧ ಇದ್ರೆ ಗತಿಯೂ ಇಲ್ಲ. ಸರ್ವಗತತ್ವ ಸದಾತ್ಮನು ನಿರವಯವತ್ವ ದ್ವೇಷನ ಅಲ್ಲ ಅದು. ಜೀವನು ಸ್ವರೂಪದಿಂದ ಸರ್ವಗತನಾಗಿದ್ದಾನೆ, ಸತ್ಸ್ವರೂಪದಿಂದ ಅವನು ನಿರವಯವನಾಗಿದ್ದಾನೆ, ಅವಯವ ಆಕಾಶಕ್ಕೆ ಕಲ್ಪನಾಗಿದ್ದಾನೆ. ಜೀವನು ಪರಮಾರ್ಥವಾಗಿ ಸತ್ಸ್ವರೂಪದಿಂದ ಅವಯವವಿಲ್ಲದೆ ಇದ್ದವನಾಗಿದ್ದಾನೆ, ಸದಾತ್ಮ ಸ್ವರೂಪನಾಗಿದ್ದಾನೆ. ಹಾಗಾದ್ದರಿಂದ ಅವನಿಗೆ ಪ್ರಾಣಾದಿಗಳು ಇಲ್ಲದೆ ಹೋದ್ರೆ ಗತಿಯೂ ಹೊಂದಲ್ಲ, ಇದು ಹೊಂದಲ್ಲ, ಜೀವತ್ವೂ ಹೊಂದಲ್ಲ. ಪ್ರಾಣ ಸಂಬಂಧ ಮಾತ್ರಮೇವ ಹಿ ಅಗ್ನಿ ವಿಸ್ಫುಲಿಂಗವತ್ ಜೀವತ್ವ ಭೇದ ಕಾರಣಂ ಇತ್ಯತಃ ತದ್ವಿಯೋಗೆ ಜೀವತ್ವಂ ಗತಿರ್ವಾ ನ ಶಕ್ಯ ಪರಿಕಲ್ಪಯಿತುಂ ಶ್ರುತಿಯಷ್ಟೇ ಪ್ರಮಾಣ. ಶ್ರುತಿಗಳು ಪ್ರಮಾಣ ಅಂತ ಒಪ್ಪೋದಾದರೆ ನೀನು ಶ್ರುತಿಗಳು ಪ್ರಮಾಣಪ್ಪ, ಶ್ರುತಿ ಅಪ್ರಮಾಣ ಅಲ್ಲ ಅನ್ನೋದಾದರೆ ಅವಾಗ ಪ್ರಾಣ ಸಂಬಂಧಮೇ ಬಹಿ ಪ್ರಾಣ ಸಂಬಂಧ ಮಾತ್ರವಾಗಿರುವುದೇ ಜೀವನ ಜೀವತ್ವ. ಅಗ್ನಿ ವಿಸ್ಫುಲಿಂಗವತ್ ಅಗ್ನಿಯ ಕಿಡಿ ಅಂತ, ಅಗ್ನಿಗೆ ಸ್ವತಃ ಕಿಡಿ ಅನ್ನೋದಿಲ್ಲ, ಕೆಂಡ ಅನ್ನೋದು ಇಲ್ಲ. ಉಪಾಧಿಯಿಂದ ಅಗ್ನಿ ಕಿಡಿಯಾಗಿ ಕೆಂಡಾಗಿ ತೋರುತ್ತೆ. ಹಾಗೆ ಜೀವತ್ವ ಭೇದ ಕಾರಣ ಪ್ರಾಣ ಸಂಬಂಧವೇ ಅಂತಾದಾಗ ತದ್ವಿಯೋಗೆ ಆ ಪ್ರಾಣ ಸಂಬಂಧ ವಿಯೋಗವಾಯಿತು, ಪ್ರಾಣಾದಿಗಳ ಸಂಬಂಧವಿಲ್ಲ ಅಂತಾದ್ರೆ ಜೀವತ್ವವೂ ಇಲ್ಲ, ಗತಿಯೂ ಇಲ್ಲ, ಯಾವುದನ್ನು ಕಲ್ಪಿಸೋಕ್ಕಾಗಲ್ಲ. ಜೀವತ್ವ ಕಲ್ಪಿಸೋದಕ್ಕೂ ಪ್ರಾಣಾದಿಗಳಿರಬೇಕು, ಗತಿ ಕಲ್ಪಿಸೋದಕ್ಕೂ ಪ್ರಾಣಾದಿಗಳಿರ್ಬೇಕು. ಪ್ರಾಣಾದಿಗಳಿದ್ದೇನೆ ಜೀವತ್ವವನ್ನು ಗತಿಯನ್ನು ಹೇಳಕ್ಕಾಗೋದಿಲ್ಲ. ನಚ ಸತಃ ಅಣು ಅವಯವ ಸ್ಫುಟಿತಃ ಜೀವಾಖ್ಯ ಸದ್ರೂಪಂ ಛಿದ್ರೀಕುರ್ವನ್ ಗಚ್ಚತಿ ಇತಿ ಶಕ್ಯಂ ಕಲ್ಪಯಿತುಂ. ಸದ್ರೂಪಂ ಛಿದ್ರೀಕುರ್ವನ್ ಗಚ್ಚತಿ ಇತಿ ಶಕ್ಯಂ ಕಲ್ಪಯಿತುಂ. ಜೀವತ್ವ ಅನ್ನೋದು ಜೀವಾಖ್ಯ ರೂಪ. ಜೀವಾಖ್ಯವಾದ ರೂಪವು ಸತ್ತಿನ ಅಣು, ಸತ್ತಿನ ಅವಯವ, ಅದು ಒಡ್ಕೊಂಡ್ಬಂದಿದೆ, ಮಾಡಕ್ಕಾಗಲ್ಲ. ಜೀವನು ಪರಮಾತ್ಮನ ಅವಯವ, ಅದ ಪರಮಾತ್ಮ ಒಡ್ಕೊಂಡ್ಬಂದ್ಬಿಟ್ಟಿದ್ದಾನೆ, ಬೇರೆಯಾಗಿದ್ದಾನೆ, ಒಂದು ಸ್ವರೂಪದಿಂದಲೇ ಹಾಗೆ ಮಾಡೋಕ್ ಬರಲ್ಲ. ಹಾಗೆ ಸದ್ರೂಪವನ್ನು ಚೂತ್ ಮಾಡ್ಕೊಂಡು ಅವನು ಮೇಲಕ್ಕೆ ಹೋಗ್ತಾನೆ ಅಂತ ಹಾಗೂ ಕಲ್ಪನೆ ಮಾಡೋಕ್ಕಾಗಲ್ಲ. ಈ ಹೊಗೆ ಹೋಗುವಾಗ ಆಕಾಶ ಮಾಡ್ಕೊಂಡು ಹೇಗೆ ಹೋಗುತ್ತೋ ಒತ್ತಿಸ್ಕೊಂಡು, ಹಾಗೆ ಜೀವ ಪರಮಾತ್ಮನಿಗೆ ಒತ್ತಿಸ್ಕೊಂಡು ಹೋಗ್ತಾನೆ ಮಾಡಕ್ ಬರಲ್ಲ. ಅವಯವೂ ಅಲ್ಲ, ಅಲ್ಲ ಭೇದ ಭಿನ್ನವೂ ಅಲ್ಲ, ಒಡ್ಕೊಂಡೂ ಇಲ್ಲ, ಸ್ಫುಟಿತನೂ ಅಲ್ಲ. ಸ್ಫುಟಿತ ಅಂದ್ರೆ ಕಿಡಿ ಹೇಗೆ ಬೆಂಕಿನ ಒಡ್ಕೊಂಡು ಬಂದಿದೆಯೋ ಹಾಗೆ ಜೀವ ಹಾಗೆ ಒಡ್ಕೊಂಡ್ ಬಂದಿಲ್ಲ. ಆಮೇಲೆ ಈ ಗೋಧಿ ಹಿಟ್ಟು ಕಳ್ಸ್ಕೊಂಡು ಚಪಾತಿ ಮಾಡಿ ಕಿತ್ತು ಚಪಾತಿ ಮಾಡ್ತಿರೋ ಒಂದು ಭಾಗ, ಆ ರೀತಿ ಜೀವ ಒಂದು ಅವಯವ ಅಲ್ಲ, ಒಂದು ಸ್ಪೇರ್ ಪಾರ್ಟ್ಸ್, ಅದು ಅಲ್ಲ, ಒಡ್ಕೊಂಡು ಬಂದೂ ಇಲ್ಲ. ನಚ ಸತಃ ಅಣು ಅವಯವ, ಸತ್ತಿನ ಅಣುವು, ಸತ್ತಿನ ಅವಯವ ಸ್ಫುಟಿತವಾಗಿದೆ, ಒಡ್ಕೊಂಡ್ ಬಂದಿದೆ. ಜೀವ ಎಂಬ ಹೆಸರಿನ ರೂಪ ಅದು ಸದ್ರೂಪವನ್ನು ಚೂತ್ ಮಾಡಿಕೊಂಡು ಹೋಗುತ್ತೆ ಲೋಕಾಂತರಕ್ಕೆ, ಹಾಗಾದ್ರೆ ಮಾಡಕ್ ಆಗೋಲ್ಲ. ತಸ್ಮಾತ್ ತಯೋರ್ಧಮಾಯನ್ ಅಮೃತತ್ವಮೇತಿ ಇತಿ ಸಗುಣ ಬ್ರಹ್ಮೋಪಾಸಕಸ್ಯ ಪ್ರಾಣಿ ಸಹ ನಾಡ್ಯಾಗಮನಂ ಸಾಪೇಕ್ಷಮೇವ ಅಮೃತತ್ವಂ ನ ಸಾಕ್ಷಾತ್ ಮೋಕ್ಷ ಇತಿ ಗಮ್ಯತೆ. ಅದರಿಂದ ಊರ್ಧ್ವಮಾಯನ್ ಮೇಲಕ್ಕೆ ಹೋಗುತ್ತಾ ಅಮೃತತ್ವ ಪಡ್ಕೊಳ್ತಾನೆ. ಅದರಿಂದ ಮೇಲಕ್ಕೆ ಹೋಗುತ್ತಾನೆ, ಆ ಸುಷುಮ್ನ ನಾಡಿಯಿಂದ ಮೇಲಕ್ಕೆ ಹೋಗ್ತಾ ಅಮೃತತ್ವವನ್ನು, ಅಂದ್ರೆ ಆಪೇಕ್ಷಿಕ ಅಮೃತತ್ವ, ಅಂದ್ರೆ ಟೆಂಪ್ರವರಿ ಅಮೃತತ್ವ, ತಾತ್ಕಾಲಿಕ ಅಮೃತತ್ವ, ಬ್ರಹ್ಮಜ್ಞಾನಿಂದ ಬರುವ ಅಮೃತತ್ವ ಅಲ್ಲ ಇದು.
ಉಪಾಸಕರಿಗೆ ಬ್ರಹ್ಮಲೋಕದಲ್ಲಿ ತುಂಬಾ ಆನಂದ ಆಗುತ್ತೆ ಅನ್ನೋದನ್ನ ಅಮೃತತ್ವ ಹೊಗಳ್ತಾ ಇದೆ. ಅದು ಸಗುಣ ಬ್ರಹ್ಮೋಪಾಸಕರಿಗೆ ಪ್ರಾಣಗಳೊಡನೆ ನಾಡಿಯ ಮೂಲಕ ಹೋಗುವುದು ಒಂದು ಸಾಪೇಕ್ಷವಾದ ಅಮೃತತ್ವ ಹೊರತು ಸಾಕ್ಷಾತ್ ಆತ್ಮಜ್ಞಾನ ಮೂಲಕ ಹೇಳಿ. ಇಲ್ಲಿ ಜೀವ ಅಂದ್ರೆ ಸೂಕ್ಷ್ಮ ಶರೀರ ಅಂತ ತಗೋಬೇಕಾ ಗುರುಗಳೇ? ಸೂಕ್ಷ್ಮ ಶರೀರ ನಾನು ಅಭಿಮಾನ ಪಟ್ಕೊಂಡು ಚೇತನ. ಬರೀ ಸೂಕ್ಷ್ಮ ಶರೀರ ಅಷ್ಟೇ ಅಲ್ಲ, ಅಚೇತನ ಅಲ್ಲ. ಸೂಕ್ಷ್ಮ ಶರೀರದಲ್ಲಿ ನಾನು ಅಭಿಮಾನ ಪಟ್ಕೊಂಡು ಚೇತನಾದ ಅಂಶ ಜೀವ. ಹೌದು, ಓಕೆ. ಮತ್ತೆ ಅದ್ರ ಜೊತೆ ಇದೆಲ್ಲಾನು ಹೋಗ್ತಾ ಇದೆಯಲ್ಲ, ಜ್ಞಾನೇಂದ್ರಿಯ ಕರ್ಮೇಂದ್ರಿಯ ಎಲ್ಲಾನು ಹೋಗ್ತಾ ಇದೆ. ಪ್ರಾಣ ಸೂಕ್ಷ್ಮವಾದ ರೂಪ, ಜ್ಞಾನೇಂದ್ರಿಯ ಕರ್ಮೇಂದ್ರಿಯ ಸೂಕ್ಷ್ಮ ರೂಪ, ಪ್ರಾಣ ಸೂಕ್ಷ್ಮ ರೂಪ ಹೋಗುತ್ತೆ. ಅದರೊಡನೆ ಅದನ್ನೆಲ್ಲ ವೈಂಡಿಂಗ್ ಮಾಡ್ಕೊಂಡು ಆ ಸೂಕ್ಷ್ಮ ರೂಪವನ್ನು ಒಟ್ಟು ಮಾಡ್ಕೊಂಡು ಮನಸ್ಸಿನಲ್ಲಿ ಅಡ್ಕೊಂಡು ಮನಸ್ಸು ಜೀವನ ಮಾಡ್ಕೊಂಡು ಸೂರ್ಯರಶ್ಮಿ ಮೂಲಕ ಹೋಗುತ್ತೆ ಬ್ರಹ್ಮಲೋಕಕ್ಕೆ, ಪಿತೃಲೋಕಕ್ಕೆ, ಬೇರೆ ಲೋಕಕ್ಕೆ. ಸೂರ್ಯರಶ್ಮಿಯ ಸ್ಟ್ರಾ ಇದ್ದಾಗ ಅದು ಹೋಗೋದ್ ಮಾರ್ಗ. ಅಲ್ಲ, ಜ್ಞಾನೇಂದ್ರಿಯ ಕರ್ಮೇಂದ್ರಿಯ ಅವೆಲ್ಲ ಯಾಕೆ ಹೋಗ್ಬೇಕು ಅಂತ ನಾನು ಆ ಯೋಚನೆ ಬರೀ ಅದು ಬರೀ ಇದು ಜೀವದ್ದು ಹೇಳಿದ್ರಲ್ಲ. ಜೀವ ಅಂದ್ರೆ ಅದರ ಒಟ್ಟಿಗೆ ಹೆಸರು, ಬರೀ ಜೀವ ಅಂತಿಲ್ಲ. ಜ್ಞಾನೇಂದ್ರಿಯ ಕರ್ಮೇಂದ್ರಿಯ ಪ್ರಾಣ ಮನಸ್ಸುಗಳ ಸೂಕ್ಷ್ಮ ಒಟ್ಟಿನ ಅಭಿಮಾನ ಆತ್ಮನಿಗೆ ಜೀವ ಅಂತ ಹೆಸರು. ಕೇವಲ ಅದು ಜೀವ ಪರಮಾತ್ಮನೇ ಅವನು. ಅವನಿಗೆ ಬುದ್ಧಿ ಮನಸ್ಸು ಪ್ರಾಣ ಇಂದ್ರಿಯ ಶಕ್ತಿಗಳೆಲ್ಲ ಕಲೆಕ್ಟ್ ಆಗಿರುವ ಒಂದು ಅಭಿಮಾನ ರೂಪ. ಅದಕ್ಕೆ ಜೀವ ನಾನು ಅನ್ನೋದು ಅಷ್ಟು ಕಲೆಕ್ಟ್ ಆಗಿದೆ. ಕರ್ಮೇಂದ್ರಿಯ ಶಕ್ತಿ, ಜ್ಞಾನೇಂದ್ರಿಯ ಶಕ್ತಿ, ಮನಸ್ಸು ಪ್ರಾಣ ಎಲ್ಲ ಕರೆಕ್ಟ್ ಆಗಿದೆ. ನಾನು ಅದು ಜನ್ಮಾಂತರಕ್ಕೆ ಲೋಕಾಂತರಕ್ಕೆ ಹೋಗುತ್ತೆ. ಸೊ ಅದೇನು ಅನ್ಮ್ಯಾನಿಫೆಸ್ಟ್ ಫಾರ್ಮ್ ಅಲ್ಲ, ಮ್ಯಾನಿಫೆಸ್ಟ್ ಫಾರ್ಮ್ ಅಲ್ಲೇ ಇದೆ. ಅಂದ್ರೆ ಅವ್ಯಯ ಏನೋ ಅಂತೀರಾ ಅನ್ಸುತ್ತಲ್ವಾ? ಮ್ಯಾನಿಫೆಸ್ಟ್ ಸುರೇಖ ಏನಂತಾರೆ? ಅವ್ಯಾಕೃತ, ಕರೆಕ್ಟಾ? ಅವ್ಯಾಕೃತ, ಅವ್ಯಕ್ತ ಅಲ್ಲ. ಅದು ಜೀವ ಹೋಗುವಾಗ ಅವ್ಯಕ್ತವಾಗಿರುತ್ತೆ. ಎಲ್ಲೇ ಇದಕ್ಕೆ ಹೋಗುವಾಗ ಜನ್ಮ. ಇಲ್ಲಿ ಇವಾಗ ಬದುಕಿರುವಾಗ ಎಲ್ಲ ವ್ಯಾಕೃತವಾಗಿಲ್ಲ. ಕಣ್ಣು ಬೇರೆ, ಕಿವಿ ಬೇರೆ, ಎಲ್ಲ ಬಿಡಿ ಆಗಿದೆಯಲ್ಲ. ಇಲ್ಲಿ ಬುದ್ಧಿ ಎಲ್ಲ ಬೇರ್ಬಿಡಿ ಆಗಿದೆ ಅಭಿಮಾನ ಪಡ್ಕೊಂಡು. ಅದು ಅಷ್ಟು ಸೇರಿ ಜೀವ ಅಂತ ಅನ್ನೋದು ಕರ್ಮೇಂದ್ರಿಯ ಶಕ್ತಿ, ಪ್ರಾಣೇಂದ್ರಿಯ ಶಕ್ತಿ, ಜ್ಞಾನೇಂದ್ರಿಯ ಕರ್ಮೇಂದ್ರಿಯ ಮನಸ್ಸು ಬುದ್ಧಿ ಪ್ರಾಣ ಇವು ಅಷ್ಟೆಲ್ಲೂ ಅಭಿಮಾನ ಪಟ್ಕೊಂಡು ನಾನು ಅನ್ನೋನಿಗೆ ಜೀವ ಅಂತ ಹೆಸರು. ಕೇವಲ ಜೀವ ಅಂತ ಇಲ್ವೇ ಇಲ್ಲ. ಬುದ್ಧಿ ಮನಸ್ಸು ಪ್ರಾಣಗಳ ಸಂಬಂಧವಿಲ್ಲದೆ ಬರೀ ಜೀವ ಅಂತಿಲ್ಲ. ಜೀವ ಅಂದ್ರೆ ಇದೆಲ್ಲ ಅಭಿಮಾನ ಪಟ್ಕೊಂಡ ಹೆಸರು. ಅಲ್ಲ, ನನ್ಗೆ ಯಾತಕ್ಕಂದ್ರೆ ಒಂದೊಂದ್ಸತಿ ಇದೆಲ್ಲ ಜ್ಞಾನೇಂದ್ರಿಯ ಕರ್ಮೇಂದ್ರಿಯಗೆಲ್ಲ ದೇವತೆಗಳು ಇರ್ತಾರಲ್ಲ, ಸೊ ಅದೆಲ್ಲ ಒಟ್ಟಿಗೆ ಯಾಕೆ ಹೋಗ್ಬೇಕು? ಬರೀ ಅಂತಃಕರಣ ಒಂದು ಸ್ಪೆಸಿಫಿಕ್ ಆಗಿ ಬೇರೆ ಇರುತ್ತೆ ಮನುಷ್ಯನ್ಗುವೆ ಅಲ್ವಾ? ಸೊ ವಾಸನ ಎಲ್ಲ ಬೇರೆ ಇರುತ್ತೆ, ಅದು ಮಾತ್ರ ಒಂದ್ ಫಾರ್ಮ್ ತಗೊಂಡು ಹೋಗುತ್ತೆ. ಮತ್ತೆ ಲೈಕ್ ಅಂತ ನನ್ ಮನ್ಸಲ್ಲಿ ಹಂಗ ಅರ್ಥ ಮಾಡ್ಕೊಂಡಿದೆ. ಅಲ್ಲ, ದೇವತೆಗಳು ಅನ್ನುವಾಗ ದೇವತಾ ಅನುಗ್ರಹ ಇದೆ ಅನ್ನೋದು ದೇವತೆಗಳು ಅಂತ, ಅಥವಾ ಆ ವಿಷಯ ಬೆಳಗತ್ತೆ ಅನ್ನೋದು ದೇವತೆ ಬಂದಿದೆ ಹೊರತು ಅವರು ಅಧ್ಯಾತ್ಮ ಪರಿಚ್ಛಿನ್ನವೇ. ಅವರು ದೇಹದಲ್ಲಿ ಆಯಾ ದೃಕ್ಶಕ್ತಿ, ಶ್ರವಣ ಶಕ್ತಿ, ಘ್ರಾಣ ಶಕ್ತಿ, ವದನ ಶಕ್ತಿ, ಯೋಚನಾ ಶಕ್ತಿ ಎಲ್ಲ ಶಕ್ತಿಯಿಂದ ಕೂಡಿಕೊಂಡವನೇ, ಅಭಿಮಾನ ಪಡ್ಕೊಂಡವನೇ ಜೀವ. ಅವನು ಪುಣ್ಯ ಪಾಪಗಳ ಅಭಿಮಾನ ಇದೆ, ಪುಣ್ಯ ಪಾಪ ಸಂಬಂಧ ಇದೆ ಅವನಿಗೆ. ಅವನು ಜನ್ಮಾಂತರಕ್ಕೆ ಲೋಕಾಂತರಕ್ಕೆ ಹೋಗ್ತಾನೆ, ಅವನಿಗೆ ಜೀವ ಅನ್ಸಿಸರು. ಅವನು ಅವಿದ್ಯೆಯಿಂದ ಅಜ್ಞಾನದಿಂದ ಇವುಗಳನ್ನ ನಾನು ಮಾಡ್ಕೊಂಡಿದ್ದಾನೆ. ವಿಚಾರ ವಿವೇಕ ಮಾಡಿದಾಗ ನನ್ನ ಸ್ವರೂಪಕ್ಕೆ ಸೇರಿಲ್ಲ, ಇದು ನಾನಲ್ಲ, ನಾನು ಪರಮಾತ್ಮನೇ, ಅದು ಪರಬ್ರಹ್ಮವೇ ಅದು ಕಂಡ್ಕೊಂಡ ಅಂತ ಮುಕ್ತರಾಗಿದ್ದಾನೆ. ಕಂಡ್ಕೊಂಡ ಸಮಯದಲ್ಲೇ ಈ ಉಪಾಸಕರಿಗೆ ಹೋಗುವ ಬ್ರಹ್ಮಲೋಕ ಗೌಣ ಬ್ರಹ್ಮಲೋಕ, ಗೌಣಮುಖಿ ಅಮೃತತ್ವ, ಮುಖ್ಯವಾದ ಅಮೃತತ್ವ ಅಲ್ಲ, ಮುಖ್ಯವಾದ ಬ್ರಹ್ಮಲೋಕ ಪರಮಾತ್ಮಕ ಅಲ್ಲ. ತದ್ ಅಪರಾಜಿತ ಪೂಹೋದೈರಂ ಮದೀಯಂ ಶರಃ ಇತ್ಯಾದಿ ಉಕ್ತ್ವಾ ಶೇಷಾಮೇವೀಶ ಬ್ರಹ್ಮಲೋಕಃ ಇತಿ ವಿಶೇಷಣ. ಅದು ಅಪರಾಜಿತ ಅನ್ನುವಂತಹ ಪಟ್ಟಣ. ಅದು ಯಾವುದೋ ಹಿರಣ್ಯಗರ್ಭನ ಪಟ್ಟಣಕ್ಕೆ ಹೆಸರು. ಹಿರಣ್ಯಗರ್ಭ ಸತ್ಯಲೋಕದಲ್ಲ, ಯಾರಿಂದಲೂ ಸೋಲನ್ನೇ ಕಾಣದೇ ಇರುವ ಪಟ್ಟಣ ಅಂತ ಅಪರಾಜಿತ. ಅದ ಪರಾಜಿತ ಅಂದ್ರೆ ಸೋತ್ ಹೋಗಿರೋದು, ಅಪರಾಜಿತ ಸೋಲದೇ ಇರುವಂತಹ ಪಟ್ಟಣ ಅದು. ಐರಂ ಮದೀಯ ಇರಾ ಮದ ಅನ್ನದ ಮತ್ತು ಮದವನ್ನುಂಟು ಮಾಡುವ ಒಂದು ಸರೋವರ ಇದೆ ಅಲ್ಲಿ. ಆ ಸರೋವರಕ್ಕೆ ಹೋಗಿ ಮುಳುಗು ಬಿಟ್ರೆ ಆನಂದದಲ್ಲಿ ತೇಲ್ತಾ ಇರ್ತಾನೆ.
ಬ್ರಹ್ಮಲೋಕದಲ್ಲಿ. ಅಂಥ ಒಂದು ಸರೋವರ ಇದೆ ಬ್ರಹ್ಮಲೋಕದಲ್ಲಿ. ಈ ರೀತಿ ವಿಶೇಷಣಗೊಳಿಸಿರೋದ್ರಿಂದ ಇದು ಸಗುಣ ಬ್ರಹ್ಮಲೋಕವೇ ಹೊರತು ನಿರ್ಗುಣ ಬ್ರಹ್ಮಲೋಕ ಅಲ್ಲ, ಪರಮಾತ್ಮ ಲೋಕ ಅಲ್ಲ. ಇದು ಉಪಾಸಕರು ಹೋಗೋದು ಇಲ್ಲಿಂದ 7ನೇ ಲೋಕವಾದ ಸತ್ಯಲೋಕ. ಅದು ಆಪೇಕ್ಷಿಕವಾದ ಅಮೃತತ್ವ ಹೊರತು ಮುಖ್ಯವಾದ ಅಮೃತತ್ವ ಅಲ್ಲ. ಅತಃ ಪಂಚಾಗ್ನಿವಿದೋ ಗೃಹಸ್ಥಾಃ ಯೇ ಪಂಚಾಗ್ನಿವಿದೋ ಗೃಹಸ್ಥಾಃ ಯೇ ಚ ಇಮೇ ಅರಣ್ಯೇ ವಾನಪ್ರಸ್ಥಾಃ ಪರಿವ್ರಾಜಕಾಶ್ಚ ಸಹ ನೈಷ್ಠಿಕ ಬ್ರಹ್ಮಚಾರಿಭಿಃ ಶ್ರದ್ಧಾ ತಪ ಇತ್ಯೇವಮಾದ್ಯುಪಾಸತೆ ಶ್ರದ್ಧಾನಾಃ ತಪಸ್ವಿನಶ್ಚ ಇತ್ಯರ್ಥಃ. ಅದರಿಂದ ಯಾವ ಗೃಹಸ್ಥರು ಪಂಚಾಗ್ನಿಯನ್ನು ಉಪಾಸನೆ ಮಾಡಿದ್ದಾರೋ, ಯಾರು ಅರಣ್ಯದಲ್ಲಿ ವಾನಪ್ರಸ್ಥರು ಕಾಡದಲ್ಲಿ ಇದ್ಕೊಂಡು ಹಿರಣ್ಯಗರ್ಭೋಪಾಸನೆ ಮಾಡ್ತಿದ್ದಾರೋ, ಮತ್ತು ಪರಿವ್ರಾಜಕರು ತ್ರಿದಂಡಿ ಸನ್ಯಾಸಿಗಳಾಗಿ ಓಂಕಾರೋಪಾಸನೆ ಮಾಡ್ತಿದ್ದಾರೋ, ಮತ್ತು ನೈಷ್ಠಿಕ ಬ್ರಹ್ಮಚಾರಿಗಳು ಯಾರಿದ್ದಾರೋ ಅವರ ಶ್ರದ್ಧೆಯನ್ನು ಇಟ್ಕೊಂಡು ತಪಸ್ಸನ್ನು ಮಾಡ್ತಿರೋರು, ಇವರೆಲ್ಲ ಈ ಉಪಾಸನೆ ಮಾಡೋರು, ಅವ್ರು ಶ್ರದ್ಧಾನ ಶ್ರದ್ಧೆಯಿಂದ ಇಟ್ಕೊಂಡು ತಪಸ್ ಮಾಡ್ತಾ ಇರೋರು, ಅವರೆಲ್ಲರೂ ಬ್ರಹ್ಮಲೋಕಕ್ಕೆ ಹೋಗ್ತಾರೆ. ಅವ್ರಿಗೆಲ್ಲ ಬ್ರಹ್ಮಲೋಕ. ಉಪಾಸನಾ ಶಬ್ದ ತಾತ್ಪರ್ಯಾರ್ಥ. ಉಪಾಸತೆ ಉಪಾಸನಾ ಅಂತ ಏನ್ ಹೇಳುತ್ತೆ ಅಂದ್ರೆ ತತ್ಪರತೆಯಿಂದ ಅಲ್ಲಿಯೇ ಮುಳುಗೋದನ್ನು ಹೇಳುತ್ತೆ. ಒಂದೇ ದೇವತಾ ವಿಚಾರದಲ್ಲಿ ಭಾವನೆಯಲ್ಲಿ ಪ್ರೇಮದಿಂದ ಮುಳುಗೋದನ್ನೇ ಉಪಾಸನಾ ಅಂತ ಹೇಳುತ್ತೆ. ತಾತ್ಪರ್ಯ ತತ್ಪರಸ್ಯ ಭಾವ ತಾತ್ಪರ್ಯ, ಅದೇ ತಾತ್ಪರ್ಯಾರ್ಥ. ಅದರಲ್ಲಿಯೇ ಪೂರ್ತಿ ಇಮ್ಮರ್ಷನ್ ಡಿಪ್ ಆಗೋದು. ಹಿರಣ್ಯಗರ್ಭೋಪಾಸನೆ ಮಾಡ್ತಾ ಹಿರಣ್ಯಗರ್ಭನೇ ಆಗ್ಬಿಡ್ತಾನೆ. ಪ್ರಾಣೋಪಾಸನೆ ಮಾಡ್ತಾ ಇಲ್ಲೇ ಪ್ರಾಣನಾಗ್ಬಿಡುತ್ತೆ, ಸಾಕ್ಷಾತ್ಕಾರ ಆಗ್ಬಿಡುತ್ತೆ. ದೇವತಾ ಸಾಕ್ಷಾತ್ಕಾರ ಆಗಿ ದೇವೋಭೂತ ದೇವಾನಪ್ಪೇತಿ, ಇಲ್ಲಿಯೇ ದೇವತಾತ್ಮ ಭಾವ ಪಡ್ಕೊಂಡು ದೇಹ ಬಿದ್ದ ಮೇಲೆ ಆ ದೇವತೆ ಒಂದಾಗ್ತಾನೆ ಅಂತ ಶ್ರುತಿ ಹೇಳ್ತಾ ಇದೆ. ಅಂದ್ರೆ ತಾತ್ಪರ್ಯದಿಂದ ತತ್ಪರತೆಯಿಂದ ಅಲ್ಲಿಯೇ ಮುಳ್ಕೊಂಡಿರೋದೇ ಉಪಾಸನಾ ಶಬ್ದಕ್ಕೆ ಅರ್ಥ. ಉಪಾಸನಾ ಶಬ್ದಕ್ಕೆ ಅರ್ಥ ತಾತ್ಪರ್ಯಾರ್ಥ ಅಂತ ಹೇಳ್ತಾ ಇದ್ದಾರೆ. ಅದೇ ಆಗ್ಬಿಡ್ತಾನೆ ಅನ್ನೋದಕ್ಕೆ ಮೀನಿಂಗ್ ಬರಲ್ಲ ಅಲ್ವಾ ಗುರುಗಳೇ? ಹಿರಣ್ಯ ಗರ್ಭನೇ ಆಗ್ಬಿಡ್ತಾನೆ ಅಂದ್ರೆ ಮೀನಿಂಗ್ ಹೆಂಗ್ ಬರುತ್ತೆ? ಹೌದು, ಹಿರಣ್ಯಗರ್ಭ ಆದ್ಮೇಲೆ ಹಿರಣ್ಯಗರ್ಭ ಲೋಕಕ್ಕೆ ಅಲ್ಲಿ ಇದಾಗ್ತಾನೆ. ಇಲ್ಲಿ ನಾನು ಈ ಪರಿಚ್ಛಿನ್ನವಾದ ಮನುಷ್ಯ, ಈ ಸಂಸಾರಿ ಅನ್ನೋ ಈ ಅಭಿಮಾನ ಕಾಣಿಸಿಕೊಂಡು ಸಮಷ್ಟಿಯ ದೇಹ ಬಿದ್ದ ಮೇಲೆ ಬ್ರಹ್ಮಲೋಕಕ್ಕೆ ಹೋಗ್ತಾನೆ. ಅಲ್ಲೇ ಹಿರಣ್ಯ ಗರ್ಭ ಆಗಲ್ಲ ಆದ್ರೆ ಕರೆಕ್ಟ್ ಅಲ್ಲೋ ಸಾಕ್ಷಾತ್ಕಾರ ಆಗುತ್ತೆ ಉಪಾಸನೆ ಮಾಡ್ತಾ ಅಂದ್ರೆ ಕಾಣುತ್ತೆ. ಅಷ್ಟು ತೀವ್ರ ಆದ್ರೆ, ತೀವ್ರತೆ ಕಮ್ಮಿ ಆದ್ರೆ ಹಿರಣ್ಯಗರ್ಭಲೋಕದ ಪ್ರಜೆ ಆಗ್ತಾನೆ. ತೀವ್ರತೆ ಜಾಸ್ತಿ ಆದ್ರೆ ಹಿರಣ್ಯಗರ್ಭನಲ್ಲೇ ಒಂದಾಗ್ತಾನೆ ಅಂದ್ರೆ ಹೆಂಗಾಗುತ್ತೆ ಗುರುಗಳೇ? ನಿಜವಾಗ ಒಂದಾದವನೇ. ಇವಾಗ ಇನ್ನು ಹಿರಣ್ಯಗರ್ಭ ಅಂದ್ರೆ ಯಾರಮ್ಮ? ಸಮಷ್ಟಿ ಪ್ರಾಣ ಮನಸ್ಸು, ಅದೇ ರೂಪ ತಾನೆ ಇವನ್ ರೂಪ. ಎಲ್ಲ ವಾಸನೆ ಎಲ್ಲ ತುಂಬಿದೆಯಲ್ಲ, ಅದು ಸ್ವಲ್ಪ ಅವಿದ್ಯೆಯಿಂದ, ಅದು ಅವಿದ್ಯೆಯಿಂದ ತುಂಬಿರೋದು ಆ ವಾಸನೆ. ಹೋಗಿದ್ರೆ ಅವ್ನ್ ಬ್ರಹ್ಮ ಆಗ್ಬಿಡ್ತಾ ಇದ್ದಾನೆ. ಅದು ಅವಿದ್ಯೆದ ಅಲ್ಲ, ಆತ್ಮಜ್ಞಾನ ಅಲ್ಲ. ಈ ಹಿರಣ್ಯಗರ್ಭನಲ್ಲ ಅನ್ನೋ ಅವಿದ್ಯೆ ಇದೆ. ನಾನು ಹಿರಣ್ಯಗರ್ಭನಲ್ಲ, ನಾನು ಆ ದೇವತೆ ಅಲ್ಲ ಅನ್ನೋ ಅವಿದ್ಯೆಯಿಂದ ಈ ಲೌಕಿಕ ವಾಸನೆ ತುಂಬಿಕೊಂಡಿದೆ. ಅದನ್ನು ಹಿರಣ್ಯಗರ್ಭನೇ ಆಗಿದ್ದೀನಿ ಅನ್ನೋ ವಿದ್ಯೆಯಿಂದ, ಉಪಾಸನೆಯಿಂದ ಇದನ್ನ ಕಲ್ಸ್ಕೊಳ್ತಾನೆ. ಅವನ್ ಮನ್ಸಲ್ಲಿ ಇರೋ ವಾಸನವೆಲ್ಲ ಹಂಗೆ ಉಳ್ಕೊಳ್ಳುತ್ತೆ. ಕರೆಕ್ಟಾ? ಅಲ್ಲ, ತೀವ್ರವಾದ್ರೆ ಹೋಗ್ಬಿಡುತ್ತೆ. ಹಿರಣ್ಯಗರ್ಭೋಪಾಸನೆ ಮಾಡ್ತಾ ನಾನು ಹಿರಣ್ಯಗರ್ಭನೇ ಆಗಿದ್ದೀನಿ ಅನ್ನುವಂತ ಸಾಕ್ಷಾತ್ಕಾರ ಆಯ್ತು ಇಲ್ಲೇ ಬದುಕಿರುವಾಗ. ಅಂದ್ರೆ ವಾಸನ ಹೋಗ್ಬೋದು, ಆದ್ರೆ ಅವಿದ್ಯಾ ಹೋಗಿರಲ್ಲ. ಸೊ ಅದಕ್ಕೆ ಅವಿದ್ಯೆಯಲ್ಲಿ ಹೇಳ್ತಾರಮ್ಮ, ಹಿರಣ್ಯಗರ್ಭ ನಾನು ಅನ್ನೋದು ಅವಿದ್ಯೆನೆ. ಅದು ಅವಿದ್ಯಾ, ಕರೆಕ್ಟ್. ಪರಮಾತ್ಮ ಜ್ಞಾನಕ್ಕೆ ಹೋಲಿಸ್ಕೊಂಡ್ರೆ, ಆದ್ರೆ ನಮಗೆ ಈಗಿನ ಜ್ಞಾನಕ್ಕೆ ಹೋಲಿಸ್ಕೊಂಡ್ರೆ, ನಾನು ಸಂಸಾರಿ ಜೀವನ ಹೋಲಿಸ್ಕೊಂಡ್ರೆ ಇದು ಅದಕ್ಕೆ ಹೋಲಿಸ್ಕೊಂಡ್ರೆ ಇದು ಅವಿದ್ಯೆ. ಹಿರಣ್ಯಗರ್ಭ ನಾನು ಅನ್ನೋದು ಜ್ಞಾನ, ವಿದ್ಯೆ. ಅದು ವಿದ್ಯೆನ ಉಪಾಸನೆ ಅರ್ಥ. ಸಮಷ್ಟಿಯಾಗಿರೋ ಹಿರಣ್ಯಗರ್ಭ ನಾನು ತಂದ್ಕೊಳ್ಳೋದು ವ್ಯಷ್ಟಿಯಾದ ಅವಿದ್ಯೆ ಕಳ್ಕೊಳ್ಳುತ್ತೆ. ವ್ಯಷ್ಟಿ ಸಮಷ್ಟಿ ಎರಡೂ ಅವಿದ್ಯೆ ಅಂತ ತಿಳ್ಕೊಳ್ಳೋದು ಬ್ರಹ್ಮಜ್ಞಾನ, ಆತ್ಮಜ್ಞಾನ. ಅದು ಆತ್ಯಂತಿಕ ಮೋಕ್ಷ. ಅದು 2 ಸ್ಟೆಪ್ ಇದೆ. ದೇವತಾತ್ಮ ಭಾವ ಒಂದು, ಈ ಸಂಸಾರಿ ಭಾವ ಇನ್ನೊಂದು, ಪರಮಾತ್ಮ ಭಾವ ಇನ್ನೊಂದು. 3 ಸ್ಟೆಪ್. ಈಗ ಈ ಸಂಸಾರಿ ಭಾವದಲ್ಲಿ ಇದೀವಿ ನಾವು. ಈ ಸಂಸಾರಿ ಭಾವದಿಂದ ದೇವತಾತ್ಮ ಭಾವ ಪಡ್ಕೋಬೇಕು ಉಪಾಸನೆಯಿಂದ. ಆಮೇಲೆ ಅಲ್ಲೂ ಆತ್ಮಜ್ಞಾನ ಮಾಡ್ಕೊಂಡು ಅದನ್ನು ಕಳ್ಸಿ ಹಾಕೋಬೇಕು. ಅದು ನಾನಲ್ಲ,
ದೇವತೆ ಭಾವ ಅಂದ್ರೆ ಹಿರಣ್ಯ ಗರ್ಭ ಭಾವನೆ ಅಂತ ಅನ್ನೋದು. ಹಿರಣ್ಯಗರ್ಭ ಆಗ್ಬೋದು, ಇಂದ್ರಾದಿ ದೇವತೆ ಆಗ್ಬೋದು, ವಿರಾಟ್ ಪುರುಷ ಆಗ್ಬೋದು, ಯಾವ ದೇವತಾ ಉಪಾಸನೆ ಮಾಡೋದು ಅದಾಗ್ತಾನೆ. ಅದು ಯೋ ಯೋ ಯಾಮ್ ಯಾಮ್ ತರುಣ್ ಭಕ್ತ ತಮ್ ಯಥಾ ಯಥೋಪಾಸತೆ ತತ್ತದೇವ ಭವತಿ ಶ್ರುತಿ. ಯಾವ ದೇವತೋಪಾಸನೆ ಮಾಡ್ತಾನೋ ಆ ದೇವತೆ ಆಗ್ಬಿಡ್ತಾನೆ. ಭಾವನೆಯಿಂದ ಅದೇ ಆಗ್ಬಿಡ್ತಾನೆ. ಇವಾಗ ನೀವು ಭಾವನೆಯಿಂದ ಅನುಪಮ ಆಗಿರೋದು, ವಸ್ತುತಃ ಅನುಪಮ ಆಗಿಲ್ಲ. ಅನುಪಮ ಆಗಿರೋದ್ರಲ್ಲಿ ಸುರೇಖ ಆಗಿರೋದಾಗ್ಲಿ, ದ್ವಾರಕ ಆಗಲಿ, ಎಲ್ಲರೂ ಕೂಡ ಆ ಅವಿದ್ಯಾಗ ಭಾವನೆಯಲ್ಲೇ ಆಗಿರೋದು, ವಸ್ತುತಃ ಆಗಿಲ್ಲ. ಗುರು ಅಂತ ನಂಗೆ ನೆನಪಿಲ್ಲ, ಆದ್ರೆ ಎಲ್ಲೋ ಓದ್ಬೇಕಾದ್ರೆ ನಮ್ದು ಕೂದಲೆಲ್ಲ ಹೋಗ್ಬಿಟ್ಟು ಗಿಡ ಇದು ಆಗುತ್ತೆ, ಮತ್ತೆ ಕಣ್ಣಿನ ದೇವತೆ ಹತ್ರ ಹಂಗೇನೋ ಅಲ್ವಾ? ಆದ್ರೆ ಇಲ್ಲಿ ಮತ್ತೆ ಹೋಗುತ್ತೆ ಅಂತ ಅಂತಿದೀವಲ್ಲ, ಅದಕ್ಕೆ ನಂಗೆ ದೇವತೋಪಾಸನೆ ಮಾಡುವ ಆತನಿಗೆ ಅಧ್ಯಾತ್ಮ ಪರಿಚ್ಛೇದವಲ್ಲ, ಆಯಾಯ ಸಮಷ್ಟಿ ಸೇರ್ಕೊಳುತ್ತೆ. ಇವಾಗ ಕೂದಲೆಲ್ಲ ಔಷಧಿ ವನಸ್ಪತಿ ಸೇರ್ಕೊಳುತ್ತೆ. ಕೂದಲು ಕೇಸುಗಳು, ಈ ಕಿವಿ ದಿಗ್ದೇವತೆ, ಕಣ್ಣು ಆದಿತ್ಯ, ಅದು ಆಯ್ತು ರೂಪ. ಅದು ಸಮಷ್ಟಿ ದೇವತಾ ರೂಪ ನಿಮ್ಗೆ ಬಂದ್ಬಿಟ್ರೆ ನಿಮ್ಮ ಅಧ್ಯಾತ್ಮ ರೂಪವು ಪರಿಚ್ಛೇದ ರೂಪವು ಸಮಷ್ಟಿಯಲ್ಲೇ ಮರ್ಜಾಗುತ್ತೆ. ಮತ್ತೆ ಅದು ರೀಬರ್ತ್ ಬರ್ಬೇಕಲ್ವಾ? ಅದು ರೀಬರ್ತ್ ಇಲ್ಲಿ ಬರಲ್ಲ, ಬಿಂಬಳಕ್ಕೆ ಹೋಗ್ತಾನಲ್ಲ, ಸಮಷ್ಟಿಯಾಗಿ ತಿಳ್ಕೊಂಡ್ಬಿಡ್ತಾನೆ. ಎಲ್ಲವೂ ನಾನು ಹಿರಣ್ಯಗರ್ಭ ಬ್ರಹ್ಮಾಂಡವೇ ನಾನು ತಿಳ್ಕೊಂಡಿದ್ದೇನೆ. ನನ್ನ ತಲೆ ದ್ವಿಲೋಕ ಅಥವಾ ಸುತ್ತಿಲೋಕ. ಬಟ್ ಅವ್ರಿಗೆ ಇನ್ನ ರೀಬರ್ತ್ ಇದೆ, ಬಿಕಾಸ್ ಇನ್ನ ಬ್ರಹ್ಮನ್ ಅಂತೂ ಇದು ರೀಬರ್ತ್. ಅದೇ ರೀಬರ್ತ್ ಉಪಾಸನೆ ಸಾಕ್ಷಾತ್ಕಾರ ಆ ದೇವತಾ ರೂಪ ಪಡ್ಕೊಳ್ಳೋದೇ ರೀಬರ್ತ್. ಆ ತಾಯಿ ಗರ್ಭದಿಂದ ಬರೋಲ್ಲ, ಅಲ್ಲಿ ತಾಯಿ ಗರ್ಭಕ್ಕೆ ಹೋಗಲ್ಲ. ಹಿರಣ್ಯ ಗರ್ಭನ ಹುಟ್ಟೋಗ ತಾಯಿ ಗರ್ಭ, ಅದು ಮನೋಮಯ ಶರೀರ. ಅದು ಸರಿ, ಅರ್ಥ ಆಯ್ತು, ಸ್ವಲ್ಪ ಅರ್ಥ ಆಯ್ತು ಈಗ. ಅಲ್ಲಿ ತೇಜೋಮಯ ಶರೀರ, ಮನೋಮಯ ಶರೀರ ಇದೆಯಲ್ಲ, ನಮ್ಮ ಪಾರ್ಥಿವ ಶರೀರದಂತೆ ಮನುಷ್ಯ ಶರೀರದಂತೆಯೇ ಈ ಲೈಂಗಿಕ ಸಂಬಂಧ ಆಗಿ ಗರ್ಭವಾಸ ಆಗಿ ಆ ರೀತಿ ಬರೋಲ್ಲ ಅವರು. ಅವರು ಅಲ್ಲಿ ಈ ಕನಸಿಗೆ ಹೇಗೆ ಹೋದಾಗ ನಾವು ಅಲ್ಲೊಂದು ಶರೀರ ತಗೊಂಡ್ಬಿಡ್ತೀವೋ ಹಾಗೆ ಲೋಕಾಂತರಕ್ಕೆ ಹೋಗಿ ಹಾಗೆ ಮನೋಮಯ ಶರೀರ ತೇಜೋಮಯ ಶರೀರ ಬಂದ್ಬಿಡುತ್ತೆ ಅವರಿಗೆ. ಮತ್ತೆ ಸೈಕಲ್ ಇಲ್ವಾ? ಮತ್ತೆ ವಾಪಸ್ ಅಲ್ಲಿ ಮುಗಿದ್ಮೇಲೆ ಬರುವಾಗ ಅದು ಆ ಶರೀರ ಎವಾಬ್ರೇಟ್ ಆಗುತ್ತೆ, ಅದು ಪರ್ಜನ್ಯ ಬೀಳುತ್ತೆ, ಪರ್ಜನ್ಯ ಅಗ್ನಿಯಿಂದ ಮಳೆಯಾಗಿ ಬೀಳ್ತಾನೆ, ಇಲ್ಲಿ ಅನ್ನ ಆಗ್ತಾನೆ, ಆವಾಗ ಮನುಷ್ಯ ಹುಟ್ಟಾಗ ಬರುತ್ತೆ ಸೈಕಲ್. ಅಲ್ಲಿ ಜ್ಞಾನ ಎಂಟಿಟಿ ಇರಲ್ವಾ? ಹಂಗಿದ್ರೆ ಆ ಜೀವ ಅನ್ನೋ ಎಂಟಿಟಿ ಹಂಗೆ ಸಮಷ್ಟಿ ಅಭಿಮಾನದಿಂದ ಇರುತ್ತೆ. ಸಮಷ್ಟಿ ರೂಪದ ಈಗ ಪರಿಚಯ ಇಷ್ಟೇ ನಾನು ಅನುಪಮ ಒಂದು 5 ಅಡಿ 6 ಅಡಿ ಇತ್ತಿದೆ. ಅಲ್ಲಿ ಹೋದಾಗ ಇಡೀ ಜಗನ್ನಾಥ ರೂಪದ ಅಭಿಮಾನ ಇರುತ್ತೆ. ಎಲ್ಲ ದೊಡ್ಡ ಅಭಿಮಾನ ಆಗಲಿ ಚಿಕ್ಕ ಅಭಿಮಾನ ಆಗಲಿ ಎರಡೂ ಅಭಿಮಾನವೇ. ಅಭಿಮಾನವೆಲ್ಲ ಅವಿದ್ಯಾಕಾರಿವೇ. ಹಿರಣ್ಯಗರ್ಭ ನಾನು ನೋಡುದು ಅವಿದ್ಯೆಯ, ಅದು ದೊಡ್ಡ ಅಭಿಮಾನ ಇರ್ಬೋದು. ಅದು ಕೂಡ ಅದು ಆತ್ಮಜ್ಞಾನವಾದ, ಮತ್ತೆ ಸೈಕಲ್ ಇಲ್ಲ ಅವನಿಗೆ, ಅಲ್ಲಿ ಆತ್ಮಜ್ಞಾನವಾದ. ಅತಃ ಪಂಚಾಗ್ನಿವಿದೋ ಇಷ್ಟಾಪೂರ್ತಿ ದತ್ತಮಿತ್ಯುಪಾಸತೆ ಇತಿ ಯದ್ವತ್. ಇನ್ನು ಕೇವಲ ಕರ್ಮಿಗಳು ಯಜ್ಞಯಾಗಾದಿ ಮಾಡುದು, ದಾನ ಧರ್ಮ ಮಾಡುದು, ಅದೇ ಸರ್ವಸ್ವ ಮಾಡ್ತಾ ಇರ್ತಾರೆ. ಅದೇ ಮಾಡ್ತಾ ಇರ್ತಾರೋ ಅದೇ ರೀತಿ ಉಪಾಸನೆ ಮಾಡುವುದು ತತ್ಪರತೆಯಿಂದ ತಾತ್ಪರ್ಯವಾಗಿ ಆ ದೇವತೋಪಾಸನೆ ಭಾವನೆ ಮಾಡ್ತಾ ಇರ್ತಾರೆ. ಮಾಡ್ತಾ ಮಾಡ್ತಾ ದೇವತಾ ಸಾಕ್ಷಾತ್ಕಾರ ಆಗ್ಬಿಡ್ತಾರೆ. ಈ ಸಂಸಾರ ರೂಪ, ಪರಿಚ್ಛಿನ್ನ ರೂಪ, ಜೀವರೂಪ ಪರಿಚ್ಛಿನ್ನ ಇದೆಯಲ್ಲ, ಈ ಹೋಗ್ಬಿಟ್ಟು ಮನುಷ್ಯ ಜೀವರೂಪ ಹೋಗ್ಬಿಟ್ಟು ದೇವತಾ ಜೀವರೂಪ, ದೇವತಾ ರೂಪ. ದೇವತೆಯನ್ನು ನಾವು ಜೀವ ಅನ್ನೋಲ್ಲ, ಮನುಷ್ಯರನ್ನೇ ಜೀವ ಅಂತ ಹೇಳೋದು. ಪಶು ಪಕ್ಷಿಗಳನ್ನು ಪ್ರಾಣಿ ಅಂತೀವಿ, ಇನ್ನೊಂದು ಕ್ರಿಮಿಕೀಟ ಅಂತೀವಿ. ಒಂದೇ ಜೀವನಿಗೆ ಹೆಸರು. ಇನ್ಸೆಕ್ಟು ಕ್ರಿಮಿಕೀಟ ಅಂತ ಅನ್ನೋದು ಈ ಜೀವನಿಗೆ ಅಲ್ಲಿ ಹೆಸರು. ಪಶು ಪಕ್ಷಿ ಆದ ಪ್ರಾಣಿ ಅಂತ ಹೆಸರು, ಇದು ಮನುಷ್ಯ ಅಂತ ಹೆಸರು. ಇಂದಾದಿ ರೂಪದಿಂದ ಈ ಜೀವನಿಗೆ ದೇವತಾ ಅಂತ ಹೆಸರು. ಜೀವನಿಗೆ ಬೇರೆ 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 ಜಾಗ ಬೇರೆ ಬೇರೆ ಹೆಸರು. ಶುತ್ಯಂತರಾತ್ ಏಚ ಸತ್ಯಂ ಬ್ರಹ್ಮ ಹಿರಣ್ಯಗರ್ಭಾಖ್ಯಂ ಉಪಾಸತೆ. ಚೇ ಸರ್ವೇ ಅರ್ಚಿಷಭಿಮಾನಿನೀಂ ದೇವತಾಂ ಅಭಿಸಂಭವಂತಿ ಪ್ರತಿಪದ್ಯಂತೆ. ಶುತ್ಯಂತರದಿಂದ ಬೃಹದಾನಿಕ ಶ್ರುತಿಯಿಂದ ಗೊತ್ತಾಗುತ್ತೆ ಯಾರು ಸತ್ಯ ಬ್ರಹ್ಮವನ್ನ ಹಿರಣ್ಯಗರ್ಭ ಎಂಬ ಹೆಸರನ್ನ ಸತ್ಯ ಬ್ರಹ್ಮವನ್ನ ಉಪಾಸನೆ ಮಾಡ್ತಾ ಇರ್ತಾರೋ, ಆ ಉಪಾಸನೆ ಮಾಡ್ತಾ ಮಾಡ್ತಾ ಆ ತೀವ್ರತೆಯಿಂದ
ಅದೇ ನಾನಾಗಿದ್ದೀನಿ ಏನೋ ಆ ಭಾವನೆ ಬಂದ್ಬಿಡತ್ತೋ ಅವರೆಲ್ಲರೂ ಅರ್ಚುರಾಜ ಮಾರ್ಗದಿಂದ ಬ್ರಹ್ಮಲೋಕಕ್ಕೆ ಹೋಗ್ತಾರೆ. ಅಂದ್ರೆ ಅರ್ಚುರಾಭಿಮಾನಿ ದೇವತೆ ಎಲ್ಲಿ ಸೇರ್ಕೊಳ್ತಾರೆ, ಅಲ್ಲಿಂದ ಆಹಾರಾಭಿಮಾನಿಗೆ ಸೇರ್ಕೊಳ್ತಾರೆ. ಆಮೇಲೆ ಶುಕ್ಲ ಪಕ್ಷಾಭಿಮಾನಿ, ಆಮೇಲೆ ಉತ್ತರಾಯಣಾಭಿಮಾನಿ ದೇವತೆ, ಆಮೇಲೆ ಸಂವತ್ಸರಾಭಿಮಾನಿ ದೇವತೆ, ಆಮೇಲೆ ಆದಿತ್ಯ, ಆಮೇಲೆ ಚಂದ್ರ, ಈ ಕ್ರಮದಲ್ಲಿ ಹೋಗ್ತಾರೆ ಅಂತ. ಸಮಾನ ಮನ್ಯತು ಚತುರ್ಥ ಗತಿ ವ್ಯಾಖ್ಯಾನೇನ. ಬಾಕಿ ಭಾಗ ಮುಂತ ಭಾಗಕ್ಕೆ ಹಿಂದಿನಂತೆ ಅರ್ಥ ಮಾಡ್ಕೊಳ್ಳಿ. ಅರ್ಚಿಸೋ ನಾಮ ಇದನ್ನ ನಾಲ್ಕನೇ ಗತಿಯನ್ನ ಹೇಳೋ ಇದರಿಂದ ಅಧ್ಯಾಯ 15ನೇ ಖಂಡ, ನಾಲ್ಕನೇ ಚತುರ್ಥಾಧ್ಯಾಯದಲ್ಲಿ ಹಾಗೆ ಮಾಡಿದ್ದಾರೆ. 4ನೇ ಅಧ್ಯಾಯದಲ್ಲಿ ಅಲ್ಲಿ ಅಕ್ಷಿ ವಿದ್ಯೆ ಬಂತಲ್ಲ, ಉಪಕೋಶಲ ವಿದ್ಯೆ, ಅಲ್ಲಿ ನಾವು ವ್ಯಾಖ್ಯಾನ ಮಾಡಿದೀವಿ, ಅದರಂತೆ ನೋಡ್ಕೊಳ್ಳಿ ಅಂತ ಇದ್ದಾರೆ. ಇಲ್ಲಿ 4ನೇ ಪ್ರಶ್ನೆ ಏನಿಲ್ಲ, ಚತುರ್ಥ ಗತಿ ಅಂದ್ರೆ ಚತುರ್ಥಾಧ್ಯಾಯೋಕ್ತ ಗತಿ. 4ನೇ ಅಧ್ಯಾಯದಲ್ಲಿ ಇದು 5ನೇ ಅಧ್ಯಾಯ ಅಲ್ವಾ, ಇದು ನಡೀತಾ ಇರೋದು 5ನೇ ಅಧ್ಯಾಯ. 4ನೇ ಅಧ್ಯಾಯದಲ್ಲಿ ಉಪಕೋಶಲ ವಿದ್ಯೆ ಬಂತು, ಅಲ್ಲೂ ಕೂಡ ಆಚಾರ್ಯಸ್ಯ ಗತಿಂ ವಕ್ತಾ ಅಂತ ಹೇಳ್ಬಿಟ್ಟು ಅಲ್ಲಿ ಉತ್ತರಾಯಣ ಮಾರ್ಗ ಹೇಳಿತ್ತು. ಅದರಂತೆ ಇಲ್ಲೂ ಅರ್ಥ ಮಾಡ್ಕೊಂಡ್ಬಿಡಿ, ಮತ್ತೆ ಅದಕ್ಕೆ ವ್ಯಾಖ್ಯಾನ ಮಾಡೋಲ್ಲ ಅಂತ ಇದ್ದಾರೆ. ಏಷ ದೇವಯಾನ ಪಂಥಾಃ ವ್ಯಾಖ್ಯಾತಃ ಸತ್ಯಲೋಕಾವಸಾನಃ ನಾಂಡಾದ್ಭಿಃ. ಏಷ ಇದು ದೇವಯಾನ ಪಂಥ, ಇದು ದೇವಯಾನ ಮಾರ್ಗ, ಇದು ಇದನ್ನು ವ್ಯಾಖ್ಯಾನ ಮಾಡಿದ್ದಾಯಿತು. ಈ ಸತ್ಯಲೋಕದಲ್ಲಿ ಕೊನೆಗಾಣುವಂಥದ್ದು, ಸತ್ಯಲೋಕ ಅವಸಾನ ಅಂದ್ರೆ ಅಲ್ಲಿ ಇದಾಗತ್ತೆ, ಸಮಾಪ್ತಿ ಆಗುತ್ತೆ. ಸತ್ಯಲೋಕ ಅವಸಾನ ಅಂದ್ರೆ ಸತ್ಯಲೋಕಕ್ಕೆ ಮುಗಿಯುವಂಥದ್ದು ಅಂತ. ಸತ್ಯಲೋಕದಿಂದ ಮೇಲೆ ಸಂಸಾರ ಗತಿ ಇಲ್ಲ, ಅಲ್ಲಿಂದ ಮೇಲೆ ಹೋಗ್ಬೇಕು ಅಂದ್ರೆ ಆತ್ಮಜ್ಞಾನ ಅವ್ಯಾಕೃತ ಒಂದಾಗೋದು ಅಂತ ಹೇಳ್ತಾರೆ ಈಶಾವಾಸ್ಯದಲ್ಲಿ. ಅದು ಅವ್ಯಕ್ತ ರೂಪ ಅವ್ಯಾಕೃತ ರೂಪ ಏನ್ ಭೋಗವನ್ನು ಅರ್ಥಾಗೋದಿಲ್ಲ. ಸತ್ಯಲೋಕಾವಸಾನ ನಾಂಡಭಿ ಯದಂತರಾಪಿತ ಮಾತರಂತ ಐತಿ ಮಂತ್ರವರ್ಣ. ಯಾವ ಒಳಗೇನಿಗೆ ಈ ಮಾತಾ ಅಂದ್ರೆ ಭೂಮಿ, ಪಿತ ಅಂದ್ರೆ ದ್ವಿಲೋಕ, ಇದರ ಮಧ್ಯದಲ್ಲೇ ಎಲ್ಲಾ ಲೋಕಗಳು ಇರೋದು ಅಂತ. ಸತ್ಯಲೋಕ ಭೂಲೋಕ ಈ ಮಧ್ಯದಲ್ಲಿಯೇ ಎಲ್ಲಾ ಲೋಕಗಳು ಇದೆ ಅಂತ ಶ್ರುತಿ ಹೇಳ್ತಾ ಇದೆ. ಆದ್ರಿಂದ ಬ್ರಹ್ಮಾಂಡದೊಳಗೆ ಎಲ್ಲಾ ಲೋಕಗಳು ಇರೋದು. ಬ್ರಹ್ಮಾಂಡದ ಪೂರ್ತಿ ನಾನು ಅನ್ನೋದೇ ಹಿರಣ್ಯ ಗರ್ಭ. ಅದಕ್ಕಿಂತ ಹೊರಗಡೆ ನೀವು ಕರ್ಮಜನ್ಯೋಪಾಸನೆ ಬರುವಂತ ಲೋಕ ಇಲ್ಲ. ಅದನ್ನ ಮೇಲಕ್ಕೆ ಹೋಗ್ಬೇಕಾದ್ರೆ ಆತ್ಮಜ್ಞಾನ ಪಡ್ಕೊಂಡು ಮುಕ್ತರಾಗಬೇಕೆ ಹೊರತು ಸತ್ಯಲೋಕವನ್ನು ದಾಟಿ ಹೋಗ್ತೀನಿ ಉಪಾಸನೆ ದಾಟಿ ಹೋಗಕ್ಕಾಗಲ್ಲ. ಸತ್ಯಲೋಕದವರೆಗೆ ಹೋಗ್ಬೋದು ಅಷ್ಟೇ. ಅಚಯೇ ಇಮೇ ಗ್ರಾಮೇ ಇಷ್ಟಾಪೂರ್ತೆ ದತ್ತಮಿತ್ಯುಪಾಸತೆ ತೇ ಧೂಮಮಪಿ ಸಂಭವಂತಿ ಧೂಮಾದ್ರಾತ್ರಿಂ ರಾತ್ರೇರಪರಪಕ್ಷಂ ಅಪರಪಕ್ಷಾದ್ಯಾನ್ ಷಡ್ದಕ್ಷಿಣೈಕಮಾಸಾಗಸ್ತಾನ್ ನೈಕೆ ಸಂವತ್ಸರಮಭಿಪ್ರಾಪ್ನುವಂತಿ ಮಾಸೇಭ್ಯ ಪಿತೃಲೋಕಂ ಪಿತೃಲೋಕಾದಾಕಾಶಂ ಆಕಾಶಾಚ್ಚಂದ್ರಮಸಂ ಯೇಷು ಸೋಮೋ ರಾಜಾ ತದ್ದೇವಾನಾಮನ್ನಂ ತಂದೇವಾ ಭಕ್ಷಯಂತಿ. अथ ये इमे ग्रामे इष्टापूर्ते दत्तम इति उपासते ते धूमम् अभिसंभवन्ति धूमात् रात्रिं रात्रेः अपरपक्षम् अपरपक्षात् यान् षट् दक्षिणा एति मासान् तान् एते संवत्सरं एते संवत्सरम् अभिप्राप्नुवन्ति मासेभ्यः पितृलोकं पितृलोकात् आकाशम् आकाशात् चन्द्रमसं एषः सोमः राजा तत् देवानाम् अन्नं तं देवाः
ಕ್ಷಯಂತಿ. ಇವಾಗ ಇನ್ನು ಕೇವಲ ಕರ್ಮಿಗಳ ಗತಿ ಹೇಳ್ಬೇಕು ಅಂತ. ಉಪಾಸಕರಲ್ಲದ ಕೇವಲ ಇಷ್ಟಾಪೂರ್ತ ದತ್ತ ಯಜ್ಞ ಆಗಾದಿ ಮಾಡುವವರು, ವಾಪಿಕೋಪ ತಡಾಗ ಕಟ್ಸೋದು, ದಾನ ಮಾಡೋದು, ಪರೋಪಕಾರ ಮಾಡೋದು, ಅನ್ನ ವಸ್ತ್ರ ಇತ್ಯಾದಿ ದಾನ ಮಾಡೋರು ಇರ್ತಾರಲ್ಲ, ಸೋಷಿಯಲ್ ವರ್ಕ್, ಅವರಿಗೆಲ್ಲ ಏನು ಅಂದ್ರೆ ಅವರೆಲ್ಲರೂ ಇಷ್ಟಾಪೂರ್ತ ಧೂಮಾಭಿಮಾನಿ ದೇವತೆ ಸೇರ್ಕೊಳ್ತಾರೆ. ಆಮೇಲೆ ಧೂಮದಿಂದ ರಾತ್ರಿ ಅಭಿಮಾನಿ ದೇವತೆ, ರಾತ್ರಿಯಿಂದ ಅಪರ ಪಕ್ಷ ಅಂದ್ರೆ ಕೃಷ್ಣ ಪಕ್ಷ, ಅಲ್ಲಿಂದ ದಕ್ಷಿಣಾಯನ ಮಾರ್ಗ, ಇದೆಲ್ಲ ಹೋಗ್ತಾರೆ. ಅಲ್ಲಿಂದ ಅವರು ಸಂವತ್ಸರ ಸೇರ್ಕೊಳ್ಳೋದೇ ಇಲ್ಲ, ಇಲ್ಲೇ ಡಿವೇಟ್ ಆಗೋದು. ಅವ್ರು ಕೇಳಿದ್ನಲ್ಲ ಎಲ್ಲಿ ವ್ಯಾವರ್ತನ ಅಂತ, ದೇವಲೋಕ ಪಿತೃಲೋಕಗಳ ವ್ಯಾವರ್ತನ ಎಲ್ಲಿ ಗೊತ್ತೋ ಅಂತ ಕೇಳಿದ್ನಲ್ಲ, ಗೊತ್ತಿಲ್ಲ ಅನ್ನ. ಇಲ್ಲೇ ಮಾಸದಿಂದ ಇವರು ಪಿತೃಲೋಕಕ್ಕೆ ಹೋಗ್ತಾರೆ, ದೇವಯಾನ ಮಾಡಿದವರು ಮಾಸದಿಂದ ಸಂವತ್ಸರ ದಾಟ್ತಾರೆ. ಮಾಸೇಭ್ಯ ಪಿತೃಲೋಕ, ಮಾಸೇಭ್ಯ ಸಂವತ್ಸರ, ಅಲ್ಲೇ ವ್ಯತ್ಯಾಸ. ಅಲ್ಲಿ ಮಾಸದವರೆಗೂ ಪ್ಯಾಲಲ್ಲಿ ಒಟ್ಟಿಗೆ ದಕ್ಷಿಣಾಯನ ಮಾರ್ಗ ಹೋಗ್ತಾ ಇರ್ತಾರೆ, ಶುಕ್ಲ ಪಕ್ಷ ಕೃಷ್ಣ ಪಕ್ಷ, ರಾತ್ರಿ ಹಗಲು ಅರ್ಚಿಸ್ತು ಧೂಮ, ಈ ರೀತಿ ಹೋಗ್ತಾ ಹೋಗ್ತಾ ಮಾಸದವರೆಗೆ ಹೋಗ್ತಾರೆ. ಮಾಸೇಭ್ಯ ಪಿತೃಲೋಕಕ್ಕೆ ಹೋಗ್ತಾರೆ ದಕ್ಷಿಣ ಮಗಳು, ಇವರು ಸಂವತ್ಸರಕ್ಕೆ ಹೋಗ್ತಾರೆ. ಮಾಸಕ್ಕೆ ಹೋಗ್ತಾರೆ ಅಂದ್ರೆ ಅರ್ಥ ಮಂತ್ಗೆ ಹೋಗ್ತಾರೆ ಅಂತ. ಮಾಸಾಭಿಮಾನಿ ದೇವತೆ ಮಾಡೋ ದಕ್ಷಿಣಾಯನ ಅದಕ್ಕೊಂದ್ ದೇವತೆ, ಆ ದೇವತೆ ಹತ್ರ ಹೋಗ್ತಾರೆ. ದಕ್ಷಿಣಾಯನ ಮಾಸಾಭಿಮಾನಿ ದೇವತೆ, ಉತ್ತರಾಯಣಾಭಿಮಾನಿ ಮಾಸಾಭಿಮಾನಿ ದೇವತೆ. ಆ ಮಾಸಾಭಿಮಾನಿ ದೇವತೆಯವ್ರಿಗೆ ಹೋಗಿ ಮಾಸಾಭಿಮಾನಿ ದೇವತೆಯಿಂದ ಸಂವತ್ಸರ ದಾಟ್ಕೊಂಡ್ಬಿಡ್ತಾರೆ ಉಪಾಸಕರು. ಕರ್ಮಿಗಳು ಪಿತೃಲೋಕಕ್ಕೆ ಹೋಗ್ತಾರೆ. ಅರಸೀಕೆರೆಯಿಂದ ಬೆಂಗಳೂರು ಬೇರೆ, ಮೈಸೂರು ಬೇರೆ, ಹೀಗೆ ಹೊಡ್ಕೊಂಡ್ಬಿಡತ್ತೆ, ಹೀಗೆ ಬಿಡ್ಕೊಂಡ್ಬಿಡತ್ತೆ. ಅಲ್ಲಿವರೆಗೂ ಬರ್ತಾ ಇರುತ್ತೆ. ಪಿತೃಲೋಕದಿಂದ ಆಕಾಶ ಅಂದ್ರೆ ಆಕಾಶದಂತೆ ಸಾಮ್ಯತೆಯನ್ನು ಹೊಂದಿ ಆಮೇಲೆ ಚಂದ್ರಮಂಡಲಕ್ಕೆ ಹತ್ಕೋತಾರೆ. ಅಲ್ಲಿ ಸೋಮರಾಜನಾಗಿ ಹೋಗ್ತಾನೆ. ಸೋಮರಾಜನಾಗಿ ಹುಟ್ಟಿದಾಗ ಅವರು ದೇವತೆಗಳಿಗೆ ಅಧೀನವಾಗಿರ್ತಾರೆ ಅನ್ನೋದನ್ನ ದೇವಾನಾಂ ಅನ್ನಂ ಅಂತ ಇದೆ. ದೇವತೆಗಳಿಗೆ ಅನ್ನ ಅಂದ್ರೆ ಅವ್ರು ದೇವತಾ ಅಧೀನರಾಗಿ ಭೋಗ ಅನುಭವಿಸ್ತಾರೆ. ದೇವತೆಗಳು ಅವ್ರ ಜೊತೆ ಬರ್ತಾರೆ, ಅವ್ರ ಜೊತೆ ನೃತ್ಯ ಗೀತ ವಾದಿತ್ಯಾದಿಗಳು ಮಾಡಿಸ್ತಾರೆ, ಅವರಿಗೆಲ್ಲ ಬೇಕಾದ ಭೋಗಗಳನ್ನ ಕೊಟ್ಟು ಹೋಗ್ತಾರೆ, ಅವ್ರ ಜೊತೆ ಸಂಭಾಷಣೆ ಮಾಡ್ತಾರೆ, ಎಲ್ಲ ಮಾಡ್ತಾರೆ. ಅಥ ಇತಿ ಅರ್ಥಾಂತರ ಪ್ರಸ್ತಾವನಾರ್ಥ. ಯಾಕ ಅವರೇ ಬರಲ್ವಾ? ಏನು ಗೊತ್ತಾಗ್ತಿಲ್ವಾ? ಯಾಕೆ ಊರಿಗೆ ಬರ್ತಿಲ್ವಾ? ಯಾಕೆ ನೋಡ್ತಾ ಇದ್ದೆ? ಸುಮ್ಮನೆ ನೋಡ್ತಿದ್ದೆ, ನೋಡ್ತಾನೆ ಜನ ಏನಿದು ಕೊಟ್ಟು ಹೇಳಕ್ಕೆ ಬರ್ತಾ ಇಲ್ಲ, ಏನು ಗೊತ್ತಾಗ್ತಿಲ್ಲ. ಅಥ ಅಥ ಅಂತ ಹೇಳಿ ಮಂತ್ರ ಶುರು ಆಗ್ತಾ ಇದೆಯಲ್ಲ, ಬೇರೊಂದು ವಿಷಯವನ್ನ ಆರಂಭ ಮಾಡ್ತೀನಿ ಅನ್ನೋದು ಅಥ ಅಂತ. ಸ್ವಂತ್ವಾಥಾದಿನ ಪೂರ್ವಭಾಗ ಅಮರಕೋಶ ತೂ ಅಥ ಎಲ್ಲ ಹಿಂದಿನ ವಿಷಯಕ್ಕಿಂತ ಬೇರೆಯಾದ ವಿಷಯ. ಇದು ವಿಷಯಾಂತರವನ್ನ ಆರಂಭ ಮಾಡೋಕ್ಕೋಸ್ಕರವಾಗಿ ಅಥ ಶಬ್ದವನ್ನು ಹಾಕೊಂಡಿದೆ ಅಂತ ಇದ್ದಾರೆ. ಯೇ ಇಮೆ ಗೃಹಸ್ಥಾಹ ಗ್ರಾಮೇ, ಯಾವ ಈ ಗೃಹಸ್ಥರು ಗ್ರಾಮದಲ್ಲಿ ಇದ್ಕೊಂಡು, ಊರಲ್ಲೇ ಇದ್ಕೊಂಡು, ಅವ್ರು ಕಾಡಿಗೂ ಹೋಗಲ್ಲ, ಬೇರೆ ಇದು ಹೋಗಲ್ಲ, ಮನೆಯಲ್ಲೇ ಇದ್ಕೊಂಡು, ಗ್ರಾಮೇತಿ ಗೃಹಸ್ಥಾನಾಂ ಅಸಾಧಾರಣ ವಿಶೇಷಣಂ ಅರಣ್ಯವಾಸಿಭ್ಯೋ ವ್ಯಾವೃತ್ತಸ್ಥಂ. ಗ್ರಾಮೇ ಅನ್ನುವಂತ ಈ ವಿಶೇಷಣ ಗೃಹಸ್ಥರಿಗೆ ಒಂದು ಯುನಿಕ್ ಆದ ಸ್ಪೆಸಿಫಿಕ್ ಆದಂತ ಒಂದು ಅಬ್ಜೆಕ್ಟಿವ್. ಅರಣ್ಯವಾಸಿಗಳಿಗೆ ಇದಲ್ಲ. ಅರಣ್ಯವಾಸಿಗಳಿಗೆ ಕಾಡಲ್ಲಿರ್ತಾರೆ, ಕಂದಮೂಲ ಫಲ, ಗ್ರಾಮ್ಯದ ಧಾನ್ಯವನ್ನೇ ತಿನ್ನೋಲ್ಲ ಅವರು. ತೊಗರಿ, ಅಕ್ಕಿ, ಬೇಳೆ, ಹಸಿರು, ಕಡ್ಲೆ ಯಾವುದನ್ನು ಮುಟ್ಟಲ್ಲ ಅವರು. ಬರೀ ಕಾಡಿನ ಧಾನ್ಯವನ್ನೇ, ಕಾಡಿನ ಆಹಾರವನ್ನೇ ತಿಂತಾರೆ. ಊರಿನ ಪೇಪರ್ ತರಿಸೋಲ್ಲ, ಊರಿನ ವಿಚಾರ ತಿಳ್ಕೊಳ್ಳಲ್ಲ, ಊರಿನ ಧಾನ್ಯ ತಿನ್ನೋಲ್ಲ, ಯಾವ್ದು ಮೊಬೈಲ್ ಇಟ್ಕೊಳ್ಳೋದಿಲ್ಲ, ಏನ್ ನ್ಯೂಸ್ ಕೇಳೋದಿಲ್ಲ, ಏನು ಮೋದಿಯಲ್ಲಿ ಗೆಲ್ಲಿ, ಕಾಂಗ್ರೆಸ್ ಅಲ್ಲಿ ಗೆಲ್ಲಿ, ಜೆಡಿ ಅವ್ರಿಗೆ ಏನು ಆಗ್ಬೇಕಾಗಿಲ್ಲ. ಯಾರು ಬಂದು ಏನಕ್ಕೂ ತಲೆ ಕೆಡಿಸ್ಕೊಳ್ಳಲ್ಲ ಅವರು. ಅವ್ರ ಪಾಡಿಗೆ ಅವರು ಅಲ್ಲಿ ಕಾಡಲ್ಲಿ ಇದ್ಕೊಂಡು, ಕಂದಮೂಲ ತಿನ್ಕೊಂಡು, ಗುಡಿಸಲ್ಲಿ ಇದ್ಕೊಂಡು ಇದು ಉಪಾಸನೆ ಮಾಡ್ತಾ ಇರ್ತಾರೆ. ಇವರು ಹೆಂಡತಿ ಮಕ್ಕಳು, ಮನೆ ಮಠ, ಅಣ್ಣ ತಮ್ಮಂದ್ರು, ಅಪ್ಪ ಅಮ್ಮ ಅವ್ರ ಜೊತೆಗಲ್ಲೇ ಕುಟುಂಬಿಗಳಾಗಿ ಇದ್ಕೊಂಡು ಒಂದೇ ತಪ್ಪಲೆಲ್ಲೇ ಊಟ ಮಾಡ್ಕೊಂಡು ಒಟ್ಟಿಗೆ ಲೈನಾಗಿ ಕೂತ್ಕೊಂಡು ಪುಳಿಯ ತಕ್ಕೋ, ಉಪ್ಪಿನಕಾಯಿ, ಇದು ತುಪ್ಪ ಗಿಪ್ಪ ಹಾಕೊಂಡು ಬಿಸಿ ಬಿಸಿಯಾಗಿ ಹೊಡಿತಾ ಇರ್ತಾರೆ. ಜೊತೆ ಕರ್ಮದು ಮಾಡ್ತಿರ್ತಾರೆ. ಯಥಾ ವಾನಪ್ರಸ್ಥ ಪರಿವ್ರಾಜಕಾನಾಂ ಅರಣ್ಯಂ ವಿಶೇಷಣಂ
ಗೃಹಸ್ಥೇಭ್ಯೋ ವ್ಯಾವೃತ್ಯರ್ಥಂ ತದ್ವತು. ಏಕೇಮಿ ಅರಣ್ಯ ಅಂತ ಹೇಳಿ ಅರಣ್ಯಾನ ವಿಶೇಷಣ ವಾನಪ್ರಸ್ಥರಿಗೂ ಸನ್ಯಾಸಿಗಳು ಸದೃಢ ಸನ್ಯಾಸಿ ಅವರಿಗೆ ವಿಶೇಷಣವೋ ಗೃಹಸ್ಥರಿಂದ ಬೇರ್ಪಡಿಸೋಕೋಸ್ಕರ ಹೇಳಿತ್ತು. ಅದೇ ರೀತಿ ಗ್ರಾಮೇ ಅನ್ನುವಂಥ ವಿಶೇಷಣವು ಇವರಿಗಿಂತ ಬೇರ್ಪಡಿಸೋಕೋಸ್ಕರ ಹೇಳಿದ್ದು. ಇವರು ವಾನಪ್ರಸ್ಥರಲ್ಲ, ಇವರು ಸನ್ಯಾಸಿಗಳು ಅಲ್ಲ. ಇವ್ರು ಮನೇಲಿ ಕಚ್ಚೆ ಪಂಚೆ ಉಟ್ಕೊಂಡು ಪೂಜೆ ಪುರಸ್ಕಾರ ಮಾಡ್ಕೊಂಡು ಹಬ್ಬ ಹರಿದಿನ ಮಾಡ್ಕೊಂಡು ಇವತ್ತು ದೊಡ್ಡ ಮಗನ ಹುಟ್ಟಿದಬ್ಬ, ಯಾವತ್ತು ಎರಡನೇ ಮಗಂದು, ಇವತ್ತು ನನ್ನ ಮಗಳದ್ದು, ಇವತ್ತು ನನ್ನ ಹೆಂಡತಿದ್ದು ಹುಟ್ಟಿದಬ್ಬ, ಇನ್ನು ಇದು ಆನಿವರ್ಸರಿ, ವೆಡ್ಡಿಂಗ್ ಆನಿವರ್ಸರಿ, ಇನ್ನೊಂದು ಆನಿವರ್ಸರಿ ಮಾಡ್ಕೊಂಡು ಹಬ್ಬ ಮಾಡ್ಕೊಂಡು ಊಟ ಮಾಡ್ಕೊಂಡು ಪೂಜೆ ಮಾಡ್ಕೊಂಡು ಯಜ್ಞ ಹೋಮ ಮಾಡ್ಕೊಂಡು ಅತಿಥಿ ಮಾಡ್ಕೊಂಡು ಚೆನ್ನಾಗಿ ಮನೇಲೇ ತುಂಬಿಕೊಂಡಿರ್ತಾರೆ. ಅಣ್ಣ ತಮ್ಮಂದ್ರು, ಅಕ್ಕ ತಂಗಿಯರು, ತಂದೆ ತಾಯಿಯಂದ್ರು, ಹೆಂಡತಿ ಮಕ್ಕಳಿಂದ ಕುಟುಂಬಿಗಳಾಗಿ ಎಲ್ಲ ಊಟ ಮಾಡ್ಕೊಂಡಿರುವಂತಹ ಒಂದು ವ್ಯವಹಾರ, ಜೀವನ, ಗೃಹಸ್ಥರ ಜೀವನ ಇದು. ಇಷ್ಟಾಪೂರ್ತಿ ಇಷ್ಟಂ ಅಗ್ನಿಹೋತ್ರಾದಿ ವೈದಿಕಂ ಕರ್ಮ ಪೂರ್ತಂ ವಾಪೀಕೂಪ ತಡಾಗ ಆರಾಮಾಧಿಕರಣಂ. ತಡಾಗ ಆರಾಮ, ತಡಾಗಾದಿ ಇಲ್ಲ. ಇಷ್ಟ ಅಂದ್ರೆ ಅಗ್ನಿಹೋತ್ರ, ದಶಮೂರ್ಮಾಸ, ಚಾತುರ್ಮಾಸ್ಯ, ಪಶುಬಂಧ, ಸೋಮಯಾಗ ಇದೆಲ್ಲ ಇಷ್ಟ, ವೈದಿಕ ಕರ್ಮ. ಪೂರ್ತ ಅಂದ್ರೆ ಬಾವಿ ತೋಡ್ಸೋದು, ಕೆರೆ ಕಟ್ಸೋದು, ಪುಷ್ಕರಣಿ ಕಟ್ಸೋದು, ರೋಡ್ ಮಾಡಿಸೋದು, ಮಕ್ಕಳಿಗೆಲ್ಲ ಪುಸ್ತಕ, ಬಟ್ಟೆ ಅಥವಾ ಸ್ಟ್ರೀಟ್ ಲೈಟ್ ಹಾಕ್ಸೋದು, ವಾಟರ್ ಟ್ಯಾಂಕ್ ಹಾಕ್ಸೋದು, ಅರವಟ್ಟಿಗೆ ಹಾಕೋದು, ಏನೇನಾದ್ರು ಅನ್ನದಾನ ಇದೆಲ್ಲ ಮಾಡೋದು ಪೂರ್ತ. ಗೋದಾನ, ಹಿರಣ್ಯದಾನ ಪೂರ್ತ. ಆರಾಮ ಅಂದ್ರೆ ಪಾರ್ಕ್ ಕಟ್ಸೋದು, ಅಲ್ಲಿ ಕಲ್ ಬೆಂಚ್ ಹಾಕ್ಸೋದು, ಎಲ್ರಿಗೂ ಕೂಡೋದಕ್ಕೆ, ಅದಕ್ಕೆ ಒರ್ಸ್ಕೊಳಕ್ಕೂ ಮಾಡೋದು, ಅಲ್ಲಿ ಪಕ್ಕದ ಒಂದು ಲೈಬ್ರರಿ ಇಡೋದು, ಓದ್ಕೊಳ್ಳೋದು ಎಲ್ಲ ಮಾಡೋದು ಅದ ಪೂರ್ತಕ್ಕೆ ಸೇರ್ಕೊಳ್ಳೋದು. ದತ್ತಂ ಬಹಿರ್ವೇದಿ ಯಥಾಶಕ್ತಿ ಅರ್ಹೇಭ್ಯ ದ್ರವ್ಯ ಸಂವಿಭಾಗೋ ದತ್ತಮಿತಿ ಏವಂ ವಿಧಂ ಪರಿಚರಣ ಪರಿತ್ರಾಣಾದಿ ಉಪಾಸತೆ. ದತ್ತ ಅಂದ್ರೆ ಯಜ್ಞದಲ್ಲಿ ಬಿಟ್ಟು ಬೇರೆ ಕಡೆ ಕೊಡೋದು. ಯಜ್ಞದಲ್ಲಿ ಕೊಡೋದು ದಕ್ಷಿಣೆ, ಸುಮ್ಮನೆ ಕೊಡೋದು ಅದು ದಾನ. ಅದಕ್ಕೆ ನಿಮಿತ್ತ ಇಲ್ಲ. ಯೋಗ್ಯನಾಗಿದ್ದಾನೆ, ಪಾತ್ರನಾಗಿದ್ದಾನೆ, ಕೊಡ್ಬೇಕು ಅಂತ ಕೊಟ್ಟು ಬಿಡ್ತಾನೆ. ಅದು ಪಾತ್ರಕ್ಕೆ ನೋಡಿ ಕೊಡೋದಿದೆಯಲ್ಲ, ಅದು ದತ್ತ. ತನ್ನ ಶಕ್ತಿಗೆ ಅನುಗುಣವಾಗಿ ಹಣವನ್ನು ಸಂವಿಭಾಗ ಮಾಡೋದು. ಈ ರೀತಿಯಾಗಿ ಪರಿಚರಣ, ಸೇವೆ ಮಾಡೋದು, ಕಾಪಾಡೋದು, ಎಲ್ಲ ಪಶು ಪಕ್ಷಿಗಳನ್ನು ಕಾಪಾಡೋದು, ಅವ್ರಿಗೆಲ್ಲ ಏನೆಲ್ಲ ಪಾರಿವಾಳಗೆಲ್ಲ ಇದು ಹಾಕೋದು, ಬೇರೆ ಬೇರೆ ಪಕ್ಷಿಗಳಿಗೆ ಗೂಡು ಕಟ್ಕೊಡೋದು, ಅದು ಬೇರೆ ಬೇರೆ ಪ್ರಾಣಿಗಳಿಗೆಲ್ಲ ಹುಲ್ಲು ಹಾಕೋದು ಎಲ್ಲ ಮಾಡೋದು. ಇದನ್ನೇ ತತ್ಪರತೆಯಿಂದ ಯಾರು ಮಾಡ್ತಾರೋ ಅವರು ಇಷ್ಟಾಪೂರ್ತಿ ದತ್ತೋಪಾಸಕರು. ಇದು ಶಬ್ದಸ್ಥ ಪ್ರಕಾರ ದರ್ಶನಾರ್ಥ. ಇಷ್ಟೆಲ್ಲ ಹೇಗೆ ಅರ್ಥ ಮಾಡಿದ್ರಿ ಅಂದ್ರೆ ಆ ಇತಿಯನ್ನು ದತ್ತಮಿತಿ, ಆ ಇತಿನ ಶಬ್ದ ಎಕ್ಸೆಟ್ರಾ ಇದೇ ಮೊದಲಾಗಿರ್ತಕ್ಕದ್ದನ್ನು ತೋರಿಸೋದು, ಅರ್ಥ ತೋರಿಸೋದ್ರಿಂದ ಅದನ್ನು ಸೇರಿಸ್ಕೋಬಹುದು ಅಂತ. ದಾನ ಕೊಡೋದು, ಪಶು ಕಾಪಾಡೋದು, ಪ್ರಾಣಿಗಳನ್ನು ಕಾಪಾಡೋದು, ಎಲ್ರಿಗೂ ಬಟ್ಟೆ ಬೆಲೆ ಕೊಡೋದು ಎಲ್ಲವನ್ನೂ ಸೇರಿಸ್ಕೊಳ್ಳಿ. ಏನ್ ಬೇಕಾದ್ರು ಒಳ್ಳೆ ಕೆಲಸ ಏನಿದೆಯೋ ಅದೆಲ್ಲವನ್ನು ದತ್ತ ಇಷ್ಟಾಪೂರ್ತಿ ದತ್ತ ಸೇರಿಸ್ಕೋಬಹುದು ಅಂತ ಅರ್ಥ. ಸಾಕು, 9 ಗಂಟೆ ಆಯ್ತು. ಮತ್ತೆ ಎರಡನೇ ಪಾಠ 10 ಗಂಟೆಗೆ, ಆದ್ರಿಂದ ಬೇಗ ಬರ್ತೀವಿ. ಶಾಂತಿ.